ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಅಂದ್ರೆ ಈ ದೇವಸ್ಥಾನದ ಇತಿಹಾಸ ಏನಪ್ಪಾ ಅಂದ್ರೆ ಅವಾಗ ಒಬ್ಬ ರಾಜ ಒಂದು ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ಅಂದ್ರೆ ಅವನು ಒಂದು ದೇವಸ್ಥಾನ ಅಂದ್ರೆ ಶಿವಾಲಯ ಕಟ್ಟಿಸ್ತಾ ಇದ್ದ. ಶಿವಾಲಯ ಕಟ್ಟಿಸ್ತಾ ಇದ್ದ ಉದ್ದೇಶ ಅವನು ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗ್ಬೇಕು ಅಂತ ಹೇಳಿ ಆ ಲಿಂಗು ಪೂಜಿಸೋದ್ರಿಂದ ಅವನು ಎಷ್ಟೋ ಸೈನಿಕರು ಸಾಯಿಸಿರ್ತಾನೆ, ಎಲ್ಲ ಇದಾಗಿರುತ್ತೆ. ಅದಕ್ಕೋಸ್ಕರ ಒಂದು ಶಿವಾಲಯನ ಕಟ್ಟಿಸ್ತಾ ಇದ್ರು. ಮತ್ತೆ ಇಲ್ಲಿ ಎಲ್ಲ ಕಳ್ತನ ಆಗಿದೆ ಅಂತ ಎಲ್ಲ ಊರಲ್ಲಿ ಮಾತಾಡ್ತಾರೆ. ಅದು ನಿಜಾನ? ನೀವು ಪೂಜೆ ಮಾಡ್ಬೇಕಾದ್ರೇನೆ ಅದಾಯ್ತಾ ಹೆಂಗೆ? ಅಂದ್ರೆ ಪೂಜೆ ಮಾಡಬೇಕಾದ್ರೆ ಕಳ್ತನ ಆಗಿದೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇದು ಕೃಷ್ಣ ಅಂತೇಳಿ ಇದು ವಿಗ್ರಹ, ಇದು ಕೃಷ್ಣನ ವಿಗ್ರಹ. ಪಾಪ ಬಾಯಿ ಕಡೆ ಇದರಲ್ಲಿ ಕೊಳಲು ಇಟ್ಕೊಂಡಿತ್ತು, ಕೈ ಇತ್ತು. ಅದರಲ್ಲಿ ಕೈ ಇರತ್ತಲ್ಲ, ಆ ಕೊಳಲಿಲ್ಲ, ಅದನ್ನ ಕಟ್ ಮಾಡಿದ್ರೆ ಅದರಲ್ಲಿ ಬಡದ್ ನೋಡಿದ್ರೆ ಟನ್ ಟನ್ ಅಂತ ಶಬ್ದ ಬರುತ್ತೆ. ಯಾವ್ದೇ ವಿಗ್ರಹದಲ್ಲಿ ಒಳಗಡೆ ಏನಾದ್ರೂ ಇಟ್ಟಿದ್ರೆ ಆ ಶಬ್ದ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಮಾಮೂಲಿ ಶಬ್ದ ಏನು ಬರಲ್ಲ, ಟಕ್ ಟಕ್ ಅಂತ ಬರುತ್ತೆ. ಅದ್ರಲ್ಲಿ ಇರೋದ್ ನೋಡ್ಬಿಟ್ಟು ಯಾರೋ ಗೊತ್ತಿದ್ದಂತಾರೆ ಆ ಕೈನ ತಕೊಂಡು ಹೋಗಿದೆ. ಅದು ನೋಡ್ಬಿಟ್ಟು ಅದೇನಾದ್ರೂ ಬೆಲೆ ಬಾಳುತ್ತಾ? ತುಂಬಾ ಬೆಲೆ ಬಾಳ ಅಂತ ಅದ್ರಲ್ಲಿ ಇರ್ತಕ್ಕಂತ ಎಲ್ಲಾ ಇದು ಬಂಗಾರದ ಏನೇನು ಬೇಕಾಯ್ತು ಮುತ್ತು ರತ್ನಗಳು ಇಟ್ಟಿರ್ತಾರೆ, ವಜ್ರ ವೈಡೂರ್ಯ ಬೆಲೆ ಬಾಳ ಅಂತವನ್ನ. ಇಲ್ಲಿ ಒಂದು ಇದಿತ್ತು, ಶಂಖ ಚಕ್ರ ಗದೆ ಇತ್ತು, ಅದ್ರಲ್ಲಿ ಗದೆ ಇಲ್ಲ. ಮತ್ತೆ ಒಂದು ಕೈ ಕಟ್ಟಾಗಿದೆ ನೋಡಿ, ಇದು ಮಹಾವಿಷ್ಣು. ಇದು ಕೆಲವರಿಗೆ ಗೊತ್ತಿಲ್ಲ, ಇದು ಆ ಕಡೆ ಈ ಕಡೆ ಶಂಖ ಚಕ್ರ ಇದೆ, ಇದು ಮಹಾವಿಷ್ಣು. ಇದು ಕೆಲವ್ರು ಏನ್ ಮಾಡ್ತಾರೆ, ಇದು ವೀರಭದ್ರ ಸ್ವಾಮಿ ಅಂತಾರೆ. ಇದು ವೀರಭದ್ರ ಸ್ವಾಮಿ ಅಲ್ಲ, ಬಂದ್ಬಿಟ್ಟು ಇದು ಮಹಾವಿಷ್ಣು. ಆ ಕಡೆ ಈ ಕಡೆ ಇರ್ತಕ್ಕಂಥವ್ರು ಲಕ್ಷ್ಮಿ ಮತ್ತು ಪದ್ಮಾವತಿ, ಇವ್ರು ಜಯ ವಿಜಯರು. ಇದ್ರಲ್ಲಿ ಇರ್ತಕ್ಕಂತ ಇದನ್ನೆಲ್ಲ ಕಟ್ ಮಾಡಿ ಗದೆ ಇತ್ತಲ್ಲ, ಅದನ್ನ ಯಾರೋ ನೋಡ್ಕೊಂಡಿದ್ದಾರೆ, ಕಟ್ ಮಾಡ್ಕೊಂಡು ಹೋದ್ರೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ಇದು ಗೋಪುರ. ಈ ಗೋಪುರದಲ್ಲಿ ಒಂದು ಇದಿತ್ತು, ಏನಪ್ಪಾ ಅಂದ್ರೆ ಬೀಸಕಲ್ ಬರುತ್ತಲ್ಲ, ಅದ್ರ ಅಡಿಯಲ್ಲಿ ಇದಿರುತ್ತಲ್ಲ ಆ ಟೈಪು. ಅದ್ರಲ್ಲೆಲ್ಲ ಫುಲ್ಲು ಮುತ್ತು ರತ್ನಗಳು ತುಂಬಿದ್ರಂತೆ. ಇಲ್ಲಿ ಒಬ್ಬ ಸ್ವಾಮೀಜಿ ಬಂದು ನಮ್ಮೂರಿಗೆ ಸೇರ್ಕೊಂಡಿದ್ದಾನೆ ವಾಸ ಮಾಡಕ್ಕೆ. ಇಲ್ಲಿ ಅವಾಗ ಒಂದು ಹಳೇದೊಂದು ಇದಿತ್ತು ಛತ್ರ, ಅಲ್ಲಿ ಅವ್ನ್ ಜೀವನ ಮಾಡ್ಕೊಂಡಿದ್ದವನು. ಅವನೇನ್ ಮಾಡ್ದ, ಜನಗಳಿಗೆ ಹಿಂಗೆ ಒಬ್ಬ ಸನ್ಯಾಸಿ ಅಂತ ಊರನ್ನೆಲ್ಲ ಇದು ಬಿಟ್ಟಿದ್ದಾರೆ, ಅವನ್ನೆಲ್ಲ ಸಗಣಿ ಬೆರಣೆ ತಟ್ಟಿಬಿಟ್ಟು ಅವನ್ನೆಲ್ಲ ರಾಶಿ ಮಾಡ್ಕೊಂಡು ಅವನ್ನೆಲ್ಲ ಒಣಗಿಸ್ಬಿಟ್ಟು ನೈಟ್ ಯಾರು ಇಲ್ದ ಎಲ್ಲ ಮಲಗಿದ ಟೈಮಲ್ಲಿ ಇಲ್ಲಿ ಬಂದ್ಬಿಟ್ಟು ಆ ಬೆರಣೆಗೆ ಬೆಂಕಿ ಇಕ್ಬಿಟ್ಟು ಅದ್ರ ಈಟಿಗೆ ಆ ಕಲ್ಲು ಕಾರಿಗೆ ಕೆಳಗ್ ಬಿದ್ದಿರೋದು, ಅದ್ರಲ್ಲಿ ಇರ್ತಕ್ಕಂತ ಮುತ್ತು ರತ್ನಗಳೆಲ್ಲ ಕೆಳಗ್ ಬಿದ್ದಿರೋದು ಅವ್ರು ತಗೊಂಡ್ ಹೋಗಿದಾರೆ ಅವ್ರ ಸ್ವಾಮಿ. ಆಮೇಲೆ ನಮ್ಮೂರು ಬೆಳಗ್ಗೆ ಪೂಜೆ ಮಾಡಕ್ ಯಾರಾದ್ರೂ ಕೆಲವೊಬ್ರು ಬಂದಾಗ ಇಲ್ಲಿ ಬಾಗಿಲಿ ಕಸ ಅನ್ನಕ್ಕೆ ಆಗ್ಲಿ ಸಾರ್ಸಕ್ಕೆ ಆಗ್ಲಿ ಕೆಲವೊಬ್ರಿಗೆ ಸಿಕ್ಕಿದಾವೆ. ನಮ್ಮೂರಲ್ಲಿ ಈಗಲೂ ಕೆಲವೊಬ್ರು ಮನೆಗಳಲ್ಲಿ ಇದಾವ, ಸಿಕ್ಕಿದಾವ, ಪೂಜೆ ಮಾಡ್ತಾವ್ರೆ, ಅವು ಸಿಕ್ಕಿದಾವೆ. ತುಂಬಾ ವಿಶೇಷವಾದಂತ ದೇವಸ್ಥಾನ. ಅಂದ್ರೆ ನೀಲಾವತಿ ಅಂತ ರಾಜಕುಮಾರಿ ಆಳಿದಂತ ಪಟ್ಟಣ ಇದು, ನೀಲಾವತಿ ಪಟ್ಟಣ ಅಂದ್ರೆ ಅವನಿಗೆ ಗಂಡು ಮಕ್ಳಿಲ್ದ ಕಾರಣ ಅವಳೇ ರಾಜ್ಯಭಾರನ ವಹಿಸ್ಕೊಂಡು ಇದನ್ ಮಾಡ್ತಾಳೆ. ಆಮೇಲೆ 3 ದೇವಸ್ಥಾನಗಳು ಕಟ್ಟಿಸಿದಾರೆ. 3 ದೇವಸ್ಥಾನದ ಉದ್ದೇಶ ಅಂದ್ರೆ ಕಲ್ಲೇಶ, ಮಲ್ಲೇಶ, ಸಿದ್ದೇಶ. ಅಂದ್ರೆ ಅಲ್ಲಿ ಹಿಂದೆ 2 ದೇವಸ್ಥಾನಗಳಿದಾವೆ. ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಬೇಲೂರು ಪ್ರಾಚೀನ ಶಿಲ್ಪ ಏನಪ್ಪಾ ಅಂದ್ರೆ ಬೇಲೂರು, ಹಳೆಬೀಡು, ಆಮೇಲೆ ಅಮೃತಾಪುರ, ಈ ತರ ಇದು ಶಿಲೆಗಳೆಲ್ಲ ಆ ಟೈಪೇ ಸೇಮ್ ಇರೋದು. ಬೇಲೂರು ಹಳೆಬೀಡು ಏನಿದಾವೆ ಆ ಟೈಪ್. ಮತ್ತೆ ತುಂಬಾ ಪವರ್ಫುಲ್ ಶಿವಲಿಂಗನೇ ಇದು. ಯಾವುದೇ ಭಕ್ತರ ಮನ ಇದನ್ನ ಈಡೇರಿಸತಕ್ಕಂತ ಶಕ್ತಿ ಇದೆ ಈ ಶಿವಲಿಂಗದಲ್ಲಿ, ತುಂಬಾ ಪವರ್ಫುಲ್ ಇದೆ. ಅವತ್ತಿಂದಲೂ ನಡ್ಸ್ಕೊಂಡ್ ಬಂದಿದ್ದಾರೆ, ಎಲ್ಲಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ದೇವರಲ್ಲಿ ತುಂಬಾ ವಿಶೇಷವಾದ ಶಕ್ತಿ ಇದೆ. ಅವ್ರ ಬಳಗ, ಅವ್ರ ಒಕ್ಕಲು, ಅವ್ರ ಮನೆ ದೇವರು ತುಂಬಾ ಜನ ಇದಾರೆ. ಕೊಂಗಳ್ಳಿ, ಬೂಸೇನಹಳ್ಳಿ, ಮತ್ತೆ ಇದರಲ್ಲೆಲ್ಲ ಬರ್ತಾರೆ, ಶಿವಮೊಗ್ಗ, ಮತ್ತೆ ಅದ್ರಲ್ಲೆಲ್ಲ ಬಂದ್ಬಿಟ್ಟು ಅವರು ಸಾಣಿಹಳ್ಳಿ, ಅವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಕಾರ್ಯನೆಲ್ಲ. ಅವರು ಒಕ್ಕಲು ಏನಿದಾರೆ ಅವರೆಲ್ಲ ಬಿಟ್ಟಿಲ್ಲ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಗಣೇಶ. ಇದು ಗಣೇಶ ಅಂದ್ಬಿಟ್ರೆ ಗಣೇಶನಲ್ಲಿ ತುಂಬಾ ವಿಧಗಳಿದಾವೆ. ಸಂಕಷ್ಟಾರ ಗಣೇಶ ಅಂತ ಇರುತ್ತೆ. ಸಂಕಷ್ಟಾರ ಗಣೇಶ ಅಂದ್ರೆ ಏನು ಇದ್ರ ಅರ್ಥ? ಸಂಕಷ್ಟಾರ ಗಣೇಶ ಅಂದ್ರೆ ಏನು ಅಂದ್ರೆ ನೋಡ್ರಿ, ಈ ತರ ಇದಿರುತ್ತೆ. ಏನಪ್ಪಾ ಅಂದ್ರೆ ಖಡ್ಗ, ಮತ್ತೆ ಇದು ಇದರಲ್ಲಿ ವಿಶೇಷವಾಗಿ ಇದು ಅಮೃತ ಕಳಸ ಇರುತ್ತೆ. ಹಂಗಾಗ್ಬಿಟ್ಟು ಇದನ್ನ ಸಂಕಷ್ಟಾರ ಗಣೇಶ ಅಂತ ಕರೀತಾರೆ. ಮಾಮೂಲಿ ವಿಘ್ನ ವಿನಾಯಕಗಳು ಇರ್ತವೆ, ಅಂದ್ರೆ ವಿಘ್ನೇಶ್ವರಗಳು, ಅಂದ್ರೆ ಅದ್ರ ವಿಶೇಷತೆನೆ ಬೇರೆ ಇರುತ್ತೆ. ಇದು ತುಂಬಾ ಪವರ್ಫುಲ್. ಅಂದ್ರೆ ಇದನ್ನ ನೀನ್ ಬೆಳಿಗ್ಗೆ ಬಂದ್ಬಿಟ್ಟು ಪೂಜೆ ಮಾಡಿ ನೀನ್ ಏನೇ ಕೇಳ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ. ಅದು 100% ಸತ್ಯ, ಸಕ್ಸಸ್ ಆಗುತ್ತೆ. ಅಂದ್ರೆ ನೀನ್ ಮನಸ್ಫೂರ್ತಿಯಾಗಿ ನೀನು ಶುದ್ಧವಾಗಿದ್ದು ಆ ದೇವ್ರನ್ನ ಶುದ್ಧವಾಗಿ ಬೇಡ್ಕೊಂಡ್ರೆ ಸಕ್ಸಸ್ ಆಗೇ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವರು ಶಿವಗಣಗಳು ಅಂತೇಳಿ, ಇವರು ಶಿವಗಣಗಳು, ನಂದಿ ಮತ್ತು ಶಿವಗಣಗಳು. ಆಮೇಲೆ ಇದು ಬಂದ್ಬಿಟ್ಟು ಬಸವಣ್ಣನಲ್ಲಿ ಶಿವನ ಮುಂದೆ ನಂದಿ ಇಲ್ಲಿಗೆ ಭಾಷೆ ಅಲ್ಲಿ ಬರಂಗಿಲ್ಲ. ಇದು ಬಸವಣ್ಣದಲ್ಲಿ ಏನಂದ್ರೆ ನಂದಿ ಮಾತ್ರ ಶಿವನ್ ಮುಂದೆ ಇರ್ತಾನೆ. ಇಲ್ಲಿ ಯಾರು ವಿಶೇಷ 2 ಇದಾವಲ್ಲ? ಅದೇ ಯಾಕೆ 2 ಇದೆ?
ಎರಡಿರೋದ್ರ ವಿಶೇಷ ಏನಂದ್ರೆ ಹಾ. ನಂದಿ ಮತ್ತು ಮೃಂಗಿ ಅಂತ ಹೇಳ್ಬಿಟ್ಟು. ಹಾ. ನಂದಿಗೆ ಏನಾಗುತ್ತೆ ಅಂದ್ರೆ ಶಿವನ್ನೇ ಹೊತ್ಕೊಂಡು ಹೋಗ್ತೀನಿ ನಾನು ತುಂಬಾ ಶಕ್ತಿಶಾಲಿ, ಶಿವನ್ನೇ ಎತ್ಕೊಂಡು ಹೋಗ್ತೀನಿ ಅಂತ ನಂದಿಗೆ ಜಂಬ ಬಂದ್ಬಿಡುತ್ತೆ, ಹಾ. ನಾನು ತುಂಬಾ ಪವರ್ಫುಲ್ ಅಂತೇಳಿ. ಅವಾಗ ಇವನು ನಂದಿ ಶಿವ ಏನ್ ಮಾಡಿಬಿಡ್ತಾನೆ, ನನ್ನ ಒಂದು ಇದಿಲ್ಲ ಅಂದ್ರೆ ನೀನೇನು ಮಾಡಕ್ಕಾಗಲ್ಲ ಅಂತೇಳಿ ಒಬ್ಬ ವಯಸ್ಸಾದ ಮುದುಕ, ಅವನ್ ಭೃಂಗಿ ಅಂತ ಮಹರ್ಷಿ, ಅವನು ಹಾ. ಭೃಂಗ ಮಹರ್ಷಿ. ಭೃಂಗಿ ಮಹರ್ಷಿ ಅವನನ್ನ ಒಂದು ಇದನ್ ಮಾಡಿಬಿಟ್ಟು ಅವನು ಒಂದು ವಾರದಿಂದ ಅವನ್ನ ಬಸವಣ್ಣನ್ ಮಾಡಿಬಿಟ್ಟು ಅವನ ಮೇಲೆ ಹೊತ್ಕೊಂಡು ಹೋಗ್ತಾನೆ. ಹಾ. ಅಂದ್ರೆ ಅವ್ನ್ ತೆಳ್ಳ ಕಡ್ಡಿ ತರ ಇದ್ರು ಅಷ್ಟು ಶಕ್ತಿ, ಅಂದ್ರೆ ಅವನು ಶಿವನ ಒಂದು ನಾಮ ಸ್ಮರಣೆಯಿಂದ ಅಷ್ಟು ಪವರ್ ಬರುತ್ತೆ ಅಂತ. ಒಬ್ಬರಿಗೆ ಅಲ್ಲ ಬೇರೆಯವ್ರಿಗೂ ಶಕ್ತಿ ಇದೆ ಅಂತ ಶಿವನ ನಾಮ ಸ್ಮರಣೆಯಿಂದ ನೀನ್ ಯಾರು ಶಕ್ತಿ ಅಲ್ಲ, ಅವ್ನ ನಾಮ ಸ್ಮರಣೆ ತಗೊಂಡ್ರೆ ಯಾರು ಬೇಕಾದ್ರೂ ಶಕ್ತಿ ಬರುತ್ತೆ ಅನ್ನೋದಕ್ಕೆ ಭೃಂಗಿ ಅಂತೇಳಿ. ನಂದಿ ಮತ್ತು ಮೃಂಗಿ ಅಂತ ಕೆಲವೊಂದ್ ದೇವಸ್ಥಾನಗಳಲ್ಲಿ ಸಿಗುತ್ತೆ, ಅಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಇರಲ್ಲ, ನಂದಿ ಒಂದೇ ಇರೋದು. ಇದು ಬಂದ್ಬಿಟ್ಟು ಇದು ಶಿವನ ಇದು. ಅಂದ್ರೆ ಈ ಟೈಪ್ ಈ ಪೀಠ ಇರೋದು ಕೆಲವು ಇದರಲ್ಲಿ, ಕೆಲವೊಂದು ಇದರಲ್ಲಿ ತುಂಬಾ ದಪ್ಪ ಮಾಡಿರ್ತಾರೆ, ತುಂಬಾ ದಪ್ಪ ಇರುತ್ತೆ ಶಿವಲಿಂಗು. ಅಂದ್ರೆ ಇದು ತುಂಬಾ ವಿಶೇಷವಾದಂತ ಶಕ್ತಿಯುತವಾಗಿದೆ. ಅಂದ್ರೆ ಇದ್ರಿಗೆ ಮುಖಪದ್ಮ ಇಡೋದಕ್ಕಾಗ್ಲಿ, ಎಲ್ಲ ವಿಶೇಷವಾಗಿರ್ತಕ್ಕಂಥ ಇದನ್ನ ಅಲಂಕಾರ ಮಾಡೋದಕ್ಕಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಇದೆ ಇದು. ಆಮೇಲೆ ಇದರಲ್ಲಿ ತುಂಬಾ ವಿಶೇಷವಾದಂತ ಇದರಲ್ಲಿ ಕೆಲವು ಇವಿದಾವೆ, ಇವೆಲ್ಲ ಒಂದೊಂದು ಅರ್ಥ ಹೇಳುತ್ತೆ. ಪೀಠಗಳಲ್ಲಿ ಏನೇನು ಅಂತ ಪಾರ್ವತಿ ಮತ್ತು ಪರಮೇಶ್ವರನ ಒಂದು ಎರಡೂ ಸೇರಿದ್ರೆ ಶಿವ. ಹೌದು. ನಾವು ಪೂಜೆ ಮಾಡ್ತಕ್ಕಂಥದ್ದು ಶಿವ ಅಂದ್ರೆ ಶಕ್ತಿ ಮತ್ತು ಶಿವ ಎರಡೂ ಸೇರಿರೋದೇ ಶಕ್ತಿ ಮತ್ತು ಶಿವ. ಅದನ್ನ ಪೂಜೆ ಮಾಡೋದ್ರಿಂದ ನಮಗೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ದಾರಿದ್ರ್ಯಗಳಾಗ್ಲಿ, ದುಃಖಗಳಾಗ್ಲಿ, ತುಂಬಾ ಅನೇಕ ಜನ್ಮದ ಪಾಪಗಳಾಗ್ಲಿ ಎಲ್ಲ ನಾಶವಾಗ್ತವೆ. ಒಂದು ಶಿವನಿಗೆ ಒಂದು ಬಿಲ್ವ ಪತ್ರೆನ ಅರ್ಪಣೆ ಮಾಡಿದ್ರೆ ನಮ್ಮ ಎಷ್ಟೋ ಸರ್ವ ಪಾಪಗಳು ಆ ತರ ಈ ಶಿವನಿಗೆ ನಾವು ಇದನ್ನ ಮಾಡೋದ್ರಿಂದ ನಮ್ಮ ದಾರಿದ್ರ್ಯಗಳೆಲ್ಲ ನಾಶ ಆಗಿ ಸಕಲ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ತುಂಬಾ ಪವರ್ಫುಲ್ ಆಗಿದೆ. ಮತ್ತೆ ಇಲ್ಲಿ ಲಕ್ಷ್ಮೀ ದೇವರು ಅಂತ ಇದೆ ಆ ಕಡೆ, ಅಂದ್ರೆ ಅದು ಅಲ್ಲಿ ದೇವಸ್ಥಾನ ಇದೆ ನಮ್ಮೂರಲ್ಲಿ. ಅಂದ್ರೆ ಅದು ಅವತ್ತಿನ ಕಾಲದಿಂದಲೂ ಅಲ್ಲಿ ದೇವಸ್ಥಾನ ಹಳೇದಿತ್ತು. ಅಂದ್ರೆ ಇವಾಗ ದೇವಸ್ಥಾನ ಈಗ ಕಟ್ತಾ ಇದಾರೆ, ಅದಕ್ಕೆ ಆ ದೇವ್ರನ್ನ ತಗೊಂಡ್ಬಿಟ್ಟು ಇಲ್ಲಿ ಆ ದೇವ್ರು ಆ ಕಡೆ ಸೈಡ್ ಅಲ್ಲಿ ಇಟ್ಟಿದೀವಿ, ಅದನ್ನ ಪೂಜೆ ಮಾಡ್ತೀವಿ. ಮತ್ತೆ ಆಂಜನೇಯ ಸ್ವಾಮಿನೂ ಅಷ್ಟೇ, ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೂ ಅದಿದಾಗಿಲ್ಲ ಅಂತ ಆಂಜನೇಯ ಸ್ವಾಮಿನೂ ಇಲ್ಲಿ ಇಟ್ಟಿದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇಲ್ಲಿ. ಮತ್ತೆ ವಿಶೇಷವಾದ ಶಕ್ತಿ ನೋಡ್ರಿ ಇಲ್ಲಿ, ಈ ತರ ಅವತ್ತಿನ ಕಾಲದಲ್ಲಿ ಯಾವುದೇ ಮಿಷನ್ಗಳಿರ್ಲಿಲ್ಲ, ಯಾವುದೇ ಒಂದು ಮಿಷನ್ ಇಲ್ದೇನೆ ಈ ತರ ಒಂದು ಬರೀ ಕೈಯಲ್ಲೇ ಮಾಡಿರೋದು ಇವೆಲ್ಲ ಕೆತ್ತನೆಗಳು. ಇವಾಗ ನೀನ್ ಎಂತ ಟೆಕ್ನಾಲಜಿಲೂ ಸಹಿತ ಹತ್ರಕ್ ಬಾ, ಝೂಮ್ ಮಾಡಿ ತೋರ್ಸು, ಎಂತ ಟೆಕ್ನಾಲಜಿಲೂ ಸಹಿತ ಈ ತರ ನೀನು ಅವಾಗೆಲ್ಲ ಬರೀ ಕೈಯಲ್ಲೇ ಕೆತ್ತನೆ ಮಾಡಿರೋದು ಇವೆಲ್ಲ. ಇವಾಗ ಏನೇ ಅಂದ್ರೂ ಈ ತರ ನೀನು ಮಿಷಿನ್ ಇದ್ರು ಈ ತರ ಕೆತ್ತದಿಕ್ಕಾಗಲ್ಲ. ಈ ತರ ವಾಸ್ತುಶಿಲ್ಪನ ಆಲ್ಮೋಸ್ಟ್ ಎಲ್ಲರೂ ಬೇಲೂರು, ಹಳೆಬೀಡು ಇಂತಹ ಹಳೆ ಫೇಮಸ್ ಆಗಿರುವಂತಹ ಟೆಂಪಲ್ಸ್ ಅಲ್ಲಿ ನೋಡ್ತಾರೆ. ಇನ್ನ ಬೇರೆ ಕಡೆ ನೋಡ್ಬೇಕು ಅಂತಂದ್ರೆ ಈ ಹೊಸದುರ್ಗ ತಾಲೂಕಿನ ನಿರ್ಗುಂದ ಗ್ರಾಮದಲ್ಲಿ ನೀವು ಇಂತಹ ಹೊಯ್ಸಳರು, ಪಲ್ಲವರು ಮತ್ತೆ ವಿಜಯ ನಗರ ಸಾಮ್ರಾಜ್ಯರು ಆಳಿರುವಂತಹ ದೇವಸ್ಥಾನಗಳನ್ನ ಇಲ್ಲಿ ನೀವು ಬಂದು ವೀಕ್ಷಣೆ ಮಾಡ್ಬೋದು. ಹೌದು, ಇಲ್ಲಿ ಏನೇ ದೇವಸ್ಥಾನಗಳಿದಾವೋ ನೀವು ಎಲ್ಲಿ ಇಲ್ದಂತ ಶಿಲ್ಪ ಕಲೆಗಳೆಲ್ಲ ಇಲ್ಲಿದಾವೆ. ಈ ನೀರ್ಗುಂದಲ್ಲಿ ನೀಲಾವತಿ ಪಟ್ಟಣ ಅಂದ್ರೆ ಸಾಮಾನ್ಯ ಅಲ್ಲ, ಇದು ಅರಮನೆ ಇದೆ, ಅರಮನೆ ಅಂತ ಇದೆ, ಅರಮನೆ ತಿಟ್ಟು ಅಂತೇಳಿ ಇವಾಗೆಲ್ಲ ಹೊಲಗಳಾಗಿದಾವೆ. ಅರಮನೆ ಇತ್ತು, ಮತ್ತೆ 3 ದೇವಸ್ಥಾನ, ಒಂದಲ್ಲ ನೀಲಾವತಿ ಪಟ್ಟಣ ಅಂದ್ರೆ 20 ದೇವಸ್ಥಾನಗಳಿದಾವೆ. ಅರಮನೆ ಆಂಜನೇಯ ಸ್ವಾಮಿ, ಮತ್ತೆ ಊರ ಆಂಜನೇಯ ಸ್ವಾಮಿ, ಮತ್ತೆ ಇಲ್ಲಿ ಕಲ್ಲೇಶ, ಮಲ್ಲೇಶ, ಸಿದ್ದೇಶ. ಅಂದ್ರೆ ಅಲ್ಲೆಲ್ಲ ಅವಾಗ ಯುದ್ಧಗಳು ನಡೀತಾ ಇದ್ವು, ಮಲ್ಲ ಯುದ್ಧ ಅಂತ. ಅಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಪಕ್ಕದಲ್ಲೆಲ್ಲ ಏನಿದೆಯೋ ಅಲ್ಲೆಲ್ಲ ರಾಜರುಗಳು ತಾಲೀಮು ಮಾಡ್ತದ್ರು. ಅಂದ್ರೆ ಯುದ್ಧಗಳಿಗೆ ತಾಲೀಮ್ ಮಾಡೋದು, ತಾಲೀಮ್ ಮಾಡಿಬಿಟ್ಟು ಇದಕ್ಕೋಸ್ಕರ ಅದಕ್ಕೆ ಅದನ್ನು ಮಲ್ಲೇಶ್ವರ ಅಂತ. ಉಪಕರಣಗಳನ್ನ ರೆಡಿ ಮಾಡ್ಕೊಳ್ಳೋದು, ಉಪಕರಣಗಳೆಲ್ಲ ರೆಡಿ ಮಾಡ್ಕೊಳ್ಳೋದು, ಎಲ್ಲ ಇದನ್ ಮಾಡೋದು. ಆ ದೇವಸ್ಥಾನನ ಮಣ್ಣಲ್ಲಿ ಮುಚ್ಚಿಬಿಡಾರಂತೆ ಅವಾಗೆಲ್ಲ. ಅಂದ್ರೆ ಅವಾಗ ಏನಾಯ್ತಂದ್ರೆ ಈ ಹಿಂದೂ ದೇವಸ್ಥಾನಗಳನ್ನೆಲ್ಲ ನಾಶ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೈದರ್ ಅಲಿ ಏನ್ ಮಾಡಿಬಿಟ್ಟ, ಈ ಮುಸ್ಲಿಮ್ಸ್ ಎಲ್ಲ ದೇವಸ್ಥಾನಗಳನ್ನೆಲ್ಲ ಕತ್ತರಿಸ್ಕೊಂಡ್ ಬಂದ್ರು. ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ಶಿವಲಿಂಗನ ಮುಕ್ಕಾಗಿದೆ, ದೊಡ್ಡ ಶಿವಲಿಂಗ ಅದು. ಅದನ್ನು ಕಡದು ಬಿಟ್ಟು ಕಲ್ಲು ಅಡಿ ಮೂಳಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಒಡವೆ ವಸ್ತ್ರಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಏನೇನು ಉಳಿಸಿಲ್ಲ. ಅಂದ್ರೆ ಏನು ದೇವ್ರ ಮಾತ್ರ ಇದೆ. ಈಗ ಮತ್ತೆ ಎಲ್ಲ ಹೊಸದಾಗಿ ಪುನರ್ ಇದನ್ನ ಮಾಡಿದಾಗ ಆ ದೇವ್ರ ವಿಗ್ರಹ ಸಿಕ್ತು. ಅದ್ ಸಿಕ್ಕಿದಾಗ ಅದನ್ನ ಮತ್ತೆ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ಏನೋ ಪೂಜೆ ಗೀಜೆ ಏನೋ ಮಾಡ್ತಾ ಇಲ್ಲ. 3 ಜನಗಳು ಸ್ವಲ್ಪ ಶಿವರಾತ್ರಿ ಹಿಂಗೆಲ್ಲ ಪೂಜೆ ಮಾಡ್ತಾರೆ. ಅಂದ್ರೆ
ಅದು ತುಂಬಾ ದೊಡ್ಡ ಶಿವಲಿಂಗನೇ, ಇದಕ್ಕಿಂತಲೂ ದೊಡ್ಡ ಶಿವಲಿಂಗನು. ಅಂದ್ರೆ ಅದನ್ನೇನಕ್ಕೆ ಅಂದ್ರೆ ಅವಾಗೆಲ್ಲ ಗೊತ್ತೇ ಇಲ್ಲ, ಅಲ್ಲಿ ನಮಗೆ ಗೊತ್ತಿಲ್ಲ ಅಲ್ಲಿ ದೇವ್ರು ಇದೆ ಅಂತೇಳಿ, ಎಲ್ಲ ಕಲ್ಲಲ್ಲಿ ಉಣ್ಬಿಟ್ಟಿದ್ದಾರೆ ಎಲ್ಲ. ಅವಾಗ ಏನು ಈ ಟಿಪ್ಪು ಸುಲ್ತಾನು ಏನ್ ಮಾಡಿದ ಅಂದ್ರೆ ಹಿಂದೂ ದೇವಾಲಯಗಳ ಮೇಲೆಲ್ಲ ದಾಳಿ ಮಾಡಿಬಿಟ್ಟ. ಕೆಲವು ಪುಸ್ತಕಗಳಲ್ಲಿ ಹೇಳಿದ್ದಾರೆ ಟಿಪ್ಪು ಸುಲ್ತಾನು ಹಿಂದೂ ದೇವಸ್ಥಾನ ಅದು ಇದು ಕಟ್ಸಿದಾನೆ, ತುಂಬಾ ಒಳ್ಳೆಯವನು ಅಂತ ಹೇಳಿ. ಆದ್ರೆ ಅವನ ಒಳಗೆ ಏನಿತ್ತು ಅಂತ ಯಾರಿಗ್ ಗೊತ್ತು. ಅವ್ನು ಹಿಂದೂ ದೇವಾಲಯಗಳು ಹಾಳು ಮಾಡಿದಾನೆ, ಎಲ್ಲ ಒಂದ್ ಹತ್ರ ಮಾತ್ರ ಅವನ ಸಾಮ್ರಾಜ್ಯದಲ್ಲಿ ಮಾತ್ರ ಇದು ಮಾಡ್ಕೊಂಡಾನೆ. ಅಂದ್ರೆ ಅವ್ರ ಮನೆಗೆ ಅವ್ನು ಒಳ್ಳೆನಾಗಿರ್ತಾನೆ, ಬೇರೆ ನೀನೆಲ್ಲ ನಾಶ ಮಾಡ್ಕೊಂಬಂದ್ರು ಅವ್ರ ಮನೆಗೆ ಅವ್ನು ಒಳ್ಳೆನಾಗ್ತಾನಲ್ಲ ಆತರ. ಅಲ್ಲಿ ಮಾತ್ರ ಅವನ ಪ್ರಾಂತ್ಯದಲ್ಲಿ ಮಾತ್ರ ದೇವಸ್ಥಾನ, ಒಂದು ಹಿಂದೂ ದೇವಸ್ಥಾನಗಳು ಕಟ್ಸಿದಾನೆ. ಇಲ್ಲಿ ಬೇರೆ ಕಡೆ ಇರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ನಾಶ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ವಜ್ರ ವೈಡೂರ್ಯಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಅವ್ರ ಪ್ರಾಂತ್ಯದಲ್ಲಿ ಏನ್ ಬೇಕು ಅವನ ಹೆಸರಿಗೆ ಮಾಡ್ಕೊಂಡಿರೋದು ಅಷ್ಟೇನೆ. ಸರಿ, ಇಲ್ಲಿ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಗಣಪತಿ ದೇವಸ್ಥಾನ ಇದೆಯಲ್ಲ? ಅದು ಬಸವಣ್ಣನ ಗುಡಿ ಅಂತ ಹೇಳ್ಬಿಟ್ಟು, ಬಸವಣ್ಣನ ಗುಡಿ ಅಂತ ಹೇಳ್ಬಿಟ್ಟು ಅದನ್ನ ಕರೆಯೋದು, ಗಣಪತಿ ಗುಡಿ ಅಂತಲ್ಲ. ಬಸವಣ್ಣನ ಗುಡಿ ವಿಶೇಷ ಏನಂದ್ರೆ ಅವಾಗ ಬಸವಣ್ಣನ ಗುಡಿಯ ಮುಂದೆ ಹೊಸ ಬಾವಿ ಕಟ್ಟ್ಯಾರೆ, ಅಕ್ಕ ತಂಗಿಯರಿ ಬನ್ನಿ ಅಂತ ಒಂದು ಸಾಂಗ್ ಇತ್ತು. ಅಂದ್ರೆ ಏನಾದ್ರ ಅಂತ ಅಂದ್ರೆ ಬಸವಣ್ಣನ ಗುಡಿ, ಬಸವಣ್ಣನ ಗುಡಿಗೆ ಅಂದ್ರೆ ಅಲ್ಲಿ ಜನಗಳು ಬರ್ತಾ ಇದ್ರು, ಅಲ್ಲಿ ಒಂದ್ ಗಂಗಾ ಮಾಡೋದು, ಕಲ್ಯಾಣಿ ಮಾಡೋದು, ಅವಾಗೆಲ್ಲ ಅವೆಲ್ಲ ನಡೀತಾ ಇತ್ತು. ಬಾವಿ ಇತ್ತ ಅಲ್ಲಿ ಇತ್ತು ಅಲ್ಲಿ. ಇವಾಗ ಕಾಲ ಬದಲಾದಂಗೆ ಅಲ್ಲೆಲ್ಲ ಇದಾಗಿರೋದು. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ, ಅಲ್ಲಿ ಊರ್ ಮಧ್ಯದಲ್ಲಿ ಒಂದ್ ಬಾವಿ ಇದೆ, ಆ ಬಾವಿ ಮೇಲೆ ಮತ್ತೆ ಇನ್ನೊಂದು ಬಸವಣ್ಣಂದು ವಿಗ್ರಹ ಇದೆ, ಆದ್ರೆ ಅದು ಅರ್ಧಂಬರ್ಧ ಕೆತ್ತನೆ ಆಗಿದೆ. ಅದೇನು? ಅರ್ಧಂಬರ್ಧ ಕೆತ್ತನೆ ಆಗಿರೋದ್ರ ವಿಶೇಷ ಏನಂತಂದ್ರೆ, ಅದು ಕೆತ್ತನೆ ಆಗಿದೆಯೋ ಅಥವಾ ಮುರಿದೋಗಿದೆಯೋ ಗೊತ್ತಿಲ್ಲ. ಅದು ಏನಂತಂದ್ರೆ ಬಸವಣ್ಣನ ಫಸ್ಟ್ ಅವರು ಇದನ್ ಮಾಡಬೇಕಾದ್ರೆ ಅವು ಒಂದು ಕಲ್ಲಲ್ಲಿ ಅದ್ರಲ್ಲಿ ಏನಾದ್ರು ದೋಷ ಇತ್ತು ಅಂದ್ರೆ ಅವ್ರ ಆ ಕಲ್ಲನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಆ ಕಲ್ಲಲ್ಲಿ ಏನಾದ್ರು ದೋಷ ಇತ್ತು ಅಂದ್ರೆ ಕೆಲವು ಕೆತ್ತನೆಗಳು ಮಾಡಿರ್ತಾರೆ, ಅರ್ಧ ಕೆತ್ತನೆ ಮಾಡೋ ಕಲ್ಲಲ್ಲಿ ಏನಾದ್ರೂ ದ್ವೇಷ ಬಿತ್ತು ಅಂದ್ರೆ ಆ ಕಲ್ಲನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಬೇರೆ ಕಲ್ಲಲ್ಲಿ ಕೆತ್ತನೆ ಮಾಡ್ತಾರೆ. ಅಂದ್ರೆ ಅದು ಅಪೂರ್ಣ ಅಂತೇಳಿ, ಅದರಲ್ಲಿ ಶಕ್ತಿ ಇರಲ್ಲ. ಬಟ್ ಆದ್ರೂ ಈಗ ಏನಂದ್ರೆ ಅದು ಬಸವಣ್ಣನೇ ತಾನೆ, ಹಂಗಾಗಿ ಗಂಗಮ್ಮ ಮಾಡಕ್ ಹೋದಾಗ ಪೂಜೆ ಮಾಡ್ಕೊಂಡ್ ಬರೋದು, ಅದಕ್ಕೊಂದು ಇದನ್ನ ಹಾಕೋದು ಮಾಡ್ತಾ ಇದ್ದಾರೆ ಇಲ್ಲಿ ಊರ ಅಂದ್ರೆ ಆಚೆ. ಆಮೇಲೆ ಕನ್ನಿಕೆರೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನ, ಅಂದ್ರೆ ಅವತ್ತಿನ ಕಾಲದಲ್ಲಿ ಕನ್ಯಾಕೆರೆ ಅಂತ ಅಂದ್ಬಿಟ್ರೆ ಏನ್ ಅರ್ಥ ಗೊತ್ತಾ, ಈ ಇವ್ರು ಇರ್ತಿದ್ರು ನೋಡು, ಅವರೆಲ್ಲ ಮಾಯ ಆಗ್ಬಿಟ್ಟು ಅಲ್ಲಿ ಬಂದು ಈಜೊಡೆಯರು, ಕನ್ಯರು ಅಂತ, ಗಾಂಧರ್ವ ಕನ್ಯರು ಅಂತಾರೆ. ಗಾಂಧರ್ವ ಕನ್ಯರು ಅಂದ್ರೆ ಮನುಷ್ಯರ ಕಣ್ಣಿಗೆ ಕಾಣ್ತಾ ಇರ್ಲಿಲ್ಲ ಅವರು. ಅಂದ್ರೆ ಅವ್ರು ಬಂದ್ಬಿಟ್ಟು ಅಲ್ಲೆಲ್ಲ ಅಲ್ಲಿ ಸ್ನಾನ ಮಾಡೋದು, ಈಜೊಡೆಯೋದು, ಅಲ್ಲಿಂದ ಬಂದ್ಬಿಟ್ಟು ದೇವರಿಗೆ ಇದನ್ ಮಾಡೋದು. ಅವರು ಭೂಲೋಕಕ್ಕೆ ಬರ್ತಾ ಇದ್ದಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಬಂದ್ಬಿಟ್ಟು ಅಲ್ಲೆಲ್ಲ ಅವ್ರ ಏನ್ ಕೆಲಸಗಳಿದಾವ ಮುಗಿಸ್ಕೊಂಡು ದೇವರಿಗೆಲ್ಲ ಇದನ್ ಮಾಡಿ ಅವ್ರ ಪಾಡಿಗೆ ಅವರು ಮತ್ತೆ ಅವ್ರ ಗಾಂಧರ್ವ ಲೋಕಕ್ಕೆ ಹೋಗ್ತಾ ಇದ್ರು. ಅದನ್ನೇ ಗಾಂಧರ್ವ ಕನ್ಯರು ಅನ್ನೋದನ್ನೇ ಕನ್ನಿಕೆರೆ ಅಂತ ಇವ್ರು ಕರೀತಾರ ಅಷ್ಟೇ. ಅದು ಕನ್ನಿಕೆರೆ ಅಲ್ಲ, ಕನ್ಯೆ ಅಂದ್ರೆ ಗಾಂಧರ್ವ ಕನ್ಯೆ ಅಂತ ಹೇಳಿ ಕನ್ನಿಕೆರೆ ಅಂತ ಹೇಳಿ ಕರೀತಾ ಇದಾರೆ. ಅದನ್ನ ಈಗ ಮತ್ತೆ ಪುನರುಜ್ಜೀವನ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿ ಅದನ್ನ ಈಗ ಮತ್ತೆ ದೇವಸ್ಥಾನ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನ ಮತ್ತೆ ಈಗ ಏನಂದ್ರೆ ಕೆರೆಯಲ್ಲಿ ನೀರು ತುಂಬ್ಕೊಂತು, ಇಲ್ಲ ಅಂದ್ರೆ ಮತ್ತೆ ಅದು ರೆಡಿ ಆಗಿರೋದು ಎಲ್ಲ ರೆಡಿ ಆಗ್ಬಿಟ್ಟು ಮತ್ತೆ ಅಂದ್ರೆ ಅಲ್ಲಿಂದ ಗಂಗಾತರ ತರ ದೇವಸ್ಥಾನದಲ್ಲಿ ಏನೇ ಒಂದು ಫಂಕ್ಷನ್ ಆದ್ರು, ಒಂದು ಶಿವರಾತ್ರಿ ಮಾಡ್ಲಿ, ಏನೇ ಒಂದು ಫಂಕ್ಷನ್ ಮಾಡಿದ್ರು ಅಲ್ಲಿಂದ ಗಂಗೆ ತರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ತಾರೆ. ಇದು ಶ್ರೀಕೃಷ್ಣ ದೇವನ ವಿಗ್ರಹವಾಗಿದೆ. ಇದರಲ್ಲಿ ಕೊಳಲಲ್ಲಿ ಸೌಂಡ್ ಬರೋದು ಅಂತ ಇಲ್ಲಿ ಗ್ರಾಮಸ್ಥರು ಹೇಳಿದ್ರು. ನೋಡ್ಬೋದು ನೀವು, ಕೈ ಕಟ್ಟಾಗಿದೆ, ಅದನ್ನ ಕಟ್ ಮಾಡ್ಕೊಂಡು ಹೋಗಿರೋದು. ಕೆಳಗಡೆ ಕಾಲು ಕೂಡ ಕಟ್ಟಾಗಿದೆ. ಆ ಕಾಲು ಮತ್ತೆ ಕೊಳಲನ್ನ ಇಟ್ಕೊಂಡಿರೋ ಕೈ ಎರಡೂ ಸಹ ಕಟ್ಟಾಗಿದೆ. ಮತ್ತೆ ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಈ ವಿಗ್ರಹ ಕೆತ್ತನೆಯಲ್ಲಿ ವಾಸ್ತುಶಿಲ್ಪದಲ್ಲಿ ಪಕ್ಕದಲ್ಲಿ, ಆ ವಿಗ್ರಹ ಪಕ್ಕದಲ್ಲಿ ಹಸುಗಳು, ಗೋವುಗಳು ಮೇಯ್ತಾ ಇರೋದು, ಮತ್ತೆ ದನ ಕಾಯುವವರು, ಈ ತರದವ್ರ ಚಿತ್ರನೆಲ್ಲ ನೋಡ್ಬೋದು ನೀವು. ತುಂಬಾ ವಿಭಿನ್ನವಾಗಿದೆ. ಆದ್ರೆ ಇದು ಯಾಕೆ ಕಳ್ತನ ಆಯ್ತು ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಇಲ್ಲಿ ಗ್ರಾಮಸ್ಥರು ಹೇಳಿದ್ರು ಅದರಲ್ಲಿ ಸೌಂಡ್ ಬರೋದು ಅದು ತುಂಬಾ ಬೆಲೆ ಬಾಳುತ್ತೆ ಅಂತ. ಬಟ್ ಅದ್ರ ಬಗ್ಗೆ ತಿಳ್ಕೋಬೇಕು, ಇನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋಣ. ಇದು ವಿಷ್ಣುವಿನ ವಿಗ್ರಹವಾಗಿರುತ್ತೆ. ಇದರಲ್ಲಿ 4 ಕೈಗಳು ಕಂಡು ಬರುತ್ತೆ. ಆದ್ರೆ ಈ ವಿಗ್ರಹದಲ್ಲಿ ಒಂದ್ ಕೈಯಲ್ಲಿ ಇರುವ ಗದೆಯನ್ನ ಕಟ್ ಮಾಡಿದರೆ, ಇನ್ನೊಂದ್ ಕೈ ಕತ್ತಿ ಇಟ್ಕೊಂಡಿರೋ ಕೈಯನ್ನ ಕಟ್ ಮಾಡಿದ್ದಾರೆ. ನೋಡ್ಬೋದು, 2 ಕೈ ಇಲ್ಲ, 2 ಕೈಯಲ್ಲಿ ವಜ್ರಾಯುಧಗಳು ಇದೆ. ಇನ್ನ ಕೆಳಗಡೆ ಇರೋ 2 ಕೈಯು ಕೂಡ ಇಲ್ಲ. ಈ ವಿಗ್ರಹವನ್ನ ಸಂಪೂರ್ಣವಾಗಿ ತೋರಿಸ್ತಿದ್ದೇವೆ, ನೋಡ್ಬೋದು. ಝೂಮ್ ಔಟ್ ಮಾಡು, ಹಿಂದಕ್ಕೆ ಬಾ.
ಇದು ಶಿಲಾಶಾಸನ ಇದೆ. ಈ ತರ ಎಷ್ಟು ಶಿಲಾಶಾಸನಗಳಿದೆ ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಇದು ಶಿಲಾಶಾಸನ ಬಂದ್ಬಿಟ್ಟು ಏನಂತಂದ್ರೆ ಈ ಊರು ಯಾವಾಗ ಹುಟ್ಟಿತು, ಹ್ಮ್ ಈ ಊರನ್ನ ಯಾರು ಆಳಿದ್ರು, ಎಷ್ಟು ರಾಜರು ಆಳಿದ್ದಾರೆ, ಹ್ಮ್ ಈ ಊರಿನಲ್ಲಿ ಏನೇನು ನಡೆದಿದೆ ಪ್ರತಿಯೊಂದು ಈ ಶಾಸನದಲ್ಲಿದೆ. ಹ್ಮ್ ಹ್ಮ್ ಆಮೇಲೆ ಈ ಶಾಸನದ ವಿಶೇಷತೆ ಏನಂದ್ರೆ ನಾವ್ ಎಷ್ಟೇ ಜನ ಅಳೆದು ಹೋದ್ರು ಈ ಶಾಸನ ಇರಬೇಕು. ಹ್ಮ್ ಹ್ಮ್ ಅಂದ್ರೆ ಸೂರ್ಯ ಮತ್ತು ಚಂದ್ರ ಹ್ಮ್ ಈ ಶಾಸನದಲ್ಲಿ ಎರಡು ಇದೆ ನೋಡಿ. ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂ ತೋರ್ಸು. ಶಿವ ಮತ್ತು ಹ್ಮ್ ಈ ಶಾಸನ ಹ್ಮ್ ಯಾವತ್ತೂ ಅಳಿಯಲ್ಲ ಅಂತೇಳಿ ಅದ್ರ ಉದ್ದೇಶವಾಗಿರುತ್ತೆ. ಹ್ಮ್ ಹ್ಮ್ ಅಂದ್ರೆ ಈ ಶಾಸನ ಬರ್ಸಿರ್ತಕ್ಕಂತ ರಾಜರು ಹ್ಮ್ ಎಷ್ಟು ಬುದ್ಧಿವಂತರಾಗಿದ್ರು ಅಂದ್ರೆ ಮತ್ತೆ ಬಂದ್ಬಿಟ್ಟು ಇದು ಏನಂದ್ರೆ ನಂದಿ, ಹ್ಮ್ ಇದು ನಂದಿ, ಹ್ಮ್. ಇದು ಬಂದ್ಬಿಟ್ಟು ಏನ್ ಹೇಳಿ ನೋಡೋಣ, ಭೃಂಗ ಮಹಾಶಯನ ಹಂಗೆ ಗೆಸ್ ಮಾಡಿ ನೋಡೋಣ. ಕುದುರೆ ಬಸವಣ್ಣ ಹೇಳಿದಾರ ಅದ ಯಾವ್ದು ಇನ್ನೊಂದು ಇದು ನಂದಿನೇ, ಹಾ ಇದು ಹಸುನೆ. ಅಂದ್ರೆ ಇದನ್ನ ಏನಂತಾರೆ ಅಂದ್ರೆ ಏನಂತಾರೆ ಹೇಳಿ ನೋಡೋಣ. ಏನಂತಾರೆ? ಹಸು ಮತ್ತು ಕರು, ಇದು ಹಾ ಕರುಗೆ ಹಾಲು ಕುಡಿಸ್ತಾ ಇರೋದು. ಓಕೆ. ಅಂದ್ರೆ ಹಾ. ಇದ್ರ ಅರ್ಥ ಏನಂದ್ರೆ ಇಲ್ಲಿ ಬಂದ್ಬಿಟ್ಟು ಇವಳು ಬಂದ್ಬಿಟ್ಟು ನರ್ತಕಿ, ಹ್ಮ್ ಮತ್ತೆ ಇದು ಸೂರ್ಯ ಮತ್ತು ಚಂದ್ರ, ಹ್ಮ್ ಇದು ಶಿವನ ಒಂದು ಲಿಂಗು, ಹ್ಮ್ ಇದು ಬಸವಣ್ಣ. ಅಂದ್ರೆ ಶಿವನ ಆಪೋಸಿಟ್ ಆಗಿ ಬಸವಣ್ಣ ಕೂರ್ತಾ ಇರುತ್ತೆ. ಹಾ ಅಂದ್ರೆ ಇದು ಬಸವಣ್ಣ. ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂ ಹಾ. ಅದು ಯಾವತ್ತೂ ಅಳಿವಾಗಲ್ಲ. ಹ್ಮ್ ಈ ಶಾಸನ ಮತ್ತು ಇಲ್ಲಿ ಆಳಿರ್ತಕ್ಕಂತ ರಾಜರುಗಳ ಹೆಸರು ಹ್ಮ್ ಯಾವತ್ತೂ ನಶಿಸಿ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಹ್ಮ್ ಇವರು ಈ ಶಾಸನಗಳನ್ನ ಬರೆಸ್ತಾ ಇದ್ರು ಮಹಾರಾಜರುಗಳು. ಹ್ಮ್ ಅಂದ್ರೆ ಇವತ್ತಿನ ಕಾಲದಲ್ಲೂ ಅಷ್ಟೇ ಒಂದು ಯಾವ್ದೇ ಒಂದು ಕಾಮಗಾರಿ ಮಾಡಿದ್ರೆ ಹ್ಮ್ ಅದರ ಅಂದಾಜು ಮೊತ್ತ, ಹ್ಮ್ ಅದಕ್ಕೆ ಇಷ್ಟು ಖರ್ಚಾಗಿದೆ, ಇಂತರ ಮಾಡಿಸಿದ್ರು ಅಂತ ಆ ತರ ಇದು ಒಂದು ಶಿಲಾಶಾಸನಗಳು. ಹ್ಮ್ ಹ್ಮ್ ಅಂದ್ರೆ ಆ ಶಾಸನ ಹ್ಮ್ ಅಂದ್ರೆ ಈ ದೇವಸ್ಥಾನದ ಹ್ಮ್. ಪ್ರತಿಯೊಂದನ್ನು ತಿಳಿಸುತ್ತೆ. ಇಲ್ಲಿ ಎಷ್ಟು ಎಲ್ಲೆಲ್ಲಿ ಏನ್ ಇಟ್ಟಿದ್ದಾರೆ, ಹ್ಮ್ ಎಷ್ಟು ವಜ್ರ ವೈಡೂರ್ಯಗಳಿದಾವೆ, ಹ್ಮ್ ಯಾವ ಇದರಲ್ಲಿ ಉಣಿದ್ದಾರೆ, ಪ್ರತಿಯೊಂದನ್ನು ಒಂದು ರಾಜ ಏನ್ ಮಾಡ್ದ ಹ್ಮ್ ಎಲ್ಲ ಅದನ್ನ ಒಂದು ಶಿಲಾಶಾಸನದಲ್ಲಿ ಬರೆಸ್ತಾ ಇದ್ದ. ಹ್ಮ್ ಬರೆಸ್ಬಿಟ್ಟು ಹ್ಮ್. ಅದನ್ನ ಇಡ್ತಾ ಇದ್ರು. ಆದ್ರೆ ಅದು ಇದಲ್ಲ, ಅದ್ರಲ್ಲಿ ಇದೊಂದು. ಇದು ಒಂದು ಅಂದ್ರೆ ಎಲ್ಲ ಒಂದೇ ತರ ಅಲ್ಲ ಶಾಸನಗಳು. ಹಾ. ಅಂದ್ರೆ ಇದರಲ್ಲಿ ಆತರನೇ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಹ್ಮ್ ಇದ್ರಲ್ಲಿ ಬರೇ ಅವ್ರು ಆಳಿದ್ದು ಹಾ. ಮತ್ತೆ ಅವರು ಯಾವ್ಯಾವ ರಾಜರುಗಳು ಆಳಿದ್ರು, ಹ್ಮ್ ಅವ್ರ ತಂದೆ ತಾಯಿ ಯಾರು, ಬಹಳ ಬೇಕಾದಷ್ಟು ಶಿಲಾಶಾಸನಗಳಿದಾವೆ. ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಕೆರೆ ಒಳಗ್ ಒಂದೈತೆ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಕೆರೆ ಒಳಗ್ ಒಂದೈತೆ, ಹಾ. ಮತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಐತೆ. ಅವನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಮುದ್ರೆ ಕಲ್ಲು ಅಂತಾರೆ ಇವರು. ಹಾ. ಅಂದ್ರೆ ಮುದ್ರೆ ಕಲ್ಲು ಅಂದ್ರೆ ಅದರಲ್ಲೂ ಸೇಮ್ ಮುದ್ರೆ ಕಲ್ಲಲ್ಲಿ ಸೂರ್ಯ ಚಂದ್ರ ಮತ್ತು ಶಿವ. ಹ್ಮ್ ಅಂದ್ರೆ ಶಿವ ಅನ್ನೋನು ಇವತ್ನೆಲ್ಲ ಅಂತ, ಹಾ ಶಿವ ಅನ್ನೋನು ಹಿಂದಿನಿಂದಲೂ ಬಂದಿರ್ತಕ್ಕಂಥ ಯಾವ್ದು ಆಧುನಿಕ ಯುಗದಿಂದನೂ ಅದೊಂದು ಲಿಂಗ ಉದ್ಭವ ಆಗಿರೋದು. ಅಂದ್ರೆ ಬ್ರಹ್ಮ ಮತ್ತು ವಿಷ್ಣು, ಹ್ಮ್ ಬ್ರಹ್ಮ ವಿಷ್ಣು ಆಧುನಿಕ ಯುಗ. ಆಧುನಿಕ ಯುಗ ಅಲ್ಲ, ಪ್ರಾಚೀನ ಯುಗಕ್ಕಿಂತ ಹಿಂದೆ. ಹಿಂದೆ ಹ್ಮ್ ಹಂಗೆ ಹೇಳು ಅವಾಗಿಂದಾನೇ ಬಂದಿರೋದು. ಫಸ್ಟ್ ಇಂದ ಪ್ರಾಚೀನ ಯುಗಕ್ಕಿಂತ ಹಿಂದೆ ಅಂತ ಸ್ಟಾರ್ಟ್ ಮಾಡಿ. ಪ್ರಾಚೀನ ಯುಗಕ್ಕಿಂತ ಹಿಂದೆ ಬಂದಿರತಕ್ಕಂತ ಶಿಲಾಶಾಸನಗಳು. ಹ್ಮ್. ಇವು ಶಾಸನಗಳು ಏನಪ್ಪಾ ಅಂದ್ರೆ ಹ್ಮ್. ಯಾವುದೇ ಶಾಸನದಲ್ಲೇ ಆಗ್ಲಿ ಸೂರ್ಯ ಮತ್ತು ಚಂದ್ರ, ಬಸವಣ್ಣ ಮತ್ತು ಹಸು ಕರುಗ್ ಹಾಲು ಕುಡಿಸ್ತಾ ಇರೋದು. ಇವಳು ನರ್ತಕಿ ಗಾಳಿ ಹೊಡಿತಾ ಇರೋದು ಹ್ಮ್ ಭಗವಂತನಿಗೆ, ಶಿವನಿಗೆ ಹಾ. ಗಾಳಿ ಹೊಡಿತಾ ಇರೋದು. ಹ್ಮ್ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಉತ್ಸವ. ಅವತ್ತಿನ ಕಾಲದಲ್ಲಿ ಈ ದೇವಸ್ಥಾನ ಈ ತರ ಇರ್ಲಿಲ್ಲ, ಹ್ಮ್ ತುಂಬಾ ವಿಜೃಂಭಣೆಯಿಂದ ನಡೀತಾ ಇತ್ತು. ಹ್ಮ್ ಪಲ್ಲಕ್ಕಿ ಹ್ಮ್ ಮತ್ತೆ ಪಲ್ಲಕ್ಕಿಲಿ ದೇವರು ಸ್ವಾಮಿಯವ್ರನ್ನ ಇವು ಬಂದ್ಬಿಟ್ಟು ಅವತ್ತಿನ ಕಾಲದ ಗುರುಗಳನ್ನ ಪಲ್ಲಕ್ಕಿಲಿ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ರು. ಇದ್ರ ಉದ್ದೇಶ ಏನು ಅಂದ್ರೆ ಅವತ್ತಿನ ಕಾಲದಲ್ಲಿ ಬಿಲ್ಲು ಬಾಣ ಮತ್ತು ಶತ್ರುಗಳ ನಡುವೆ ಯುದ್ಧಗಳು ನಡೀತಾ ಇತ್ತು. ಪ್ರತಿಯೊಂದು ಇದ್ರಲ್ಲಿದೆ. ಈಟಿ, ಬಿಲ್ಲು ಬಾಣ ಮತ್ತು ಇವರೆಲ್ಲ ಸೈನಿಕರುಗಳು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಅವಾಗ ಪೂಜೆ ಪುನಸ್ಕಾರಗಳು ಏನೇ ಮಾಡಿದ್ರು ಅದರ ಅರ್ಥ ನೋಡ ಅವತ್ತಿನ ಕಾಲದಲ್ಲೇ ವಿಜೃಂಭಣೆಯಿಂದ ನಡೀತಾ ಇತ್ತು. ಅಂದ್ರೆ ನಮ್ಮ ಜನಗಳು ಹೇಗೆ ಅಂದ್ರೆ ಅವತ್ತಿನ ಕಾಲದಿಂದಲೂ ಭಗವಂತ ದೇವ್ರನ್ನ ನಂಬ್ಕೊಂಡ್ ಬಂದು ಎಲ್ಲಾ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಇವತ್ತೇ ಸ್ವಲ್ಪ ಜನಗಳು ನಾಸ್ತಿಕರಾಗಿದ್ದಾರೆ. ನಾಸ್ತಿಕರ ಅಂದ್ರೆ ಅರ್ಥ ಏನ್ ಗೊತ್ತಾ, ದೇವ್ರು ಇಲ್ಲ ಅನ್ನೋ ಒಂದು ಉದ್ದೇಶ. ಯಾಕೆಂದ್ರೆ ದೇವ್ರಿಲ್ಲ ಅನ್ನೋ ಇದ್ರಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಬಟ್ ದೇವ್ರ ಇದಾನೆ ಅನ್ನೋದಕ್ಕೆ ಅವತ್ತಿನ ಕಾಲದ ಜನಗಳು ಏನು ದಡ್ರ ಆಗಿರ್ಲಿಲ್ಲ, ಅವರು ಬುದ್ಧಿವಂತರಾಗಿದ್ರು. ಆದ್ರೆ ಅವ್ರ ಏನ್ ಮಾಡ್ತಾ ಇದ್ರು, ಇವತ್ತು ಬರ್ತಾ 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 ಜನಗಳು ದೇವ್ರಿಲ್ಲ ಅನ್ನೋ ಒಂದು ಅವ್ರದೇ ಒಂದು ಕಲ್ಪನೆಯಲ್ಲಿ ಹೋಗ್ತಾ ಇದಾರೆ. ಅಂದ್ರೆ ಅವತ್ತಿನ ಕಾಲದಲ್ಲೇ ನೋಡಿ ಕಲ್ಲಲ್ಲಿ ಇದು ನೋಡಿದ್ರೇನೆ ಗೊತ್ತಾಗುತ್ತೆ ಇವೆಲ್ಲ ಅವತ್ತಿನ ಕಾಲದಲ್ಲೇ ನಡ್ಕೊಂಡ್ ಬಂದಿದಾವೆ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಶಿವನೇ, ಇದು ಇವರು ನರ್ತಕಿಯರೇ. ಪ್ರತಿಯೊಂದು ಇದರಲ್ಲಿ ಎಲ್ಲಾ ಡಿಟೋ ಇದೆ. ಮತ್ತೆ ಈ ಕಡೆ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ, ಮತ್ತೆ ಆ ಕಡೆ ಮಹಾಕಾಳಿ. ಅದನ್ನ ಕೆಲವರು ವೀರಭದ್ರ ಸ್ವಾಮಿ ಅಂತಿದ್ರು, ಒಳಗಡೆ ಇರೋದು ಹೊರಗಿದೆಯಲ್ಲ ಇದು ವೀರಭದ್ರ ಸ್ವಾಮಿ, ಆ ಕಡೆ ಇರೋದು ಮಹಾಕಾಳಿ, ಅದು ಬಸವಣ್ಣನ ದೇವಸ್ಥಾನ. ಮಹಾಕಾಳಿ ಅಂತ ಅಂದ್ಬಿಟ್ರೆ
ಏನಕ್ಕೆ ಮಹಾಕಾಳಿನ ಜನ್ಮ ತಾಳಿಲ್ಲ ಅಂದ್ರೆ ಶಿವ ಏನ್ ಮಾಡ್ದ, ಶಿವನಿಗೂ ದಕ್ಷ ಬ್ರಹ್ಮನಿಗೂ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಾಗ ಅವನು ಸತಿನ ಸಂಹಾರ ಮಾಡ್ತಾನೆ ದಕ್ಷ ಬ್ರಹ್ಮ. ಅವಳ ಅಗ್ನಿಯಲ್ಲಿ ಬಿದ್ಬಿಟ್ಟು ಸಂಹಾರ ಆದಾಗ ಶಿವನಿಗೆ ಕೋಪ ಬಂದ್ಬಿಟ್ಟು ಅವನ ಇದರಿಂದ ಜಡೆಯಿಂದ ವೀರಭದ್ರ ಸ್ವಾಮಿನ ಸೃಷ್ಟಿ ಮಾಡ್ತಾನೆ. ಅವಾಗ ವೀರಭದ್ರ ಸ್ವಾಮಿ ಅವನ ಹತ್ರ ಹೋರಾಟ ಮಾಡಕ್ ಹೋದಾಗ ದಕ್ಷ ಬ್ರಹ್ಮನ ಹತ್ರ, ದಕ್ಷ ಬ್ರಹ್ಮನಿಗೆ ಮಹಾವಿಷ್ಣು ಸಪೋರ್ಟ್ ಆಗಿ ನಿಂತಿರ್ತಾನೆ. ಅಂದ್ರೆ ಮಹಾವಿಷ್ಣುನ ಭಕ್ತ ದಕ್ಷ ಬ್ರಹ್ಮ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಅವಾಗ ಇವ್ರು ವೀರಭದ್ರ ಸ್ವಾಮಿ ಕೈಲಿ ಆಗಲ್ಲ ಮಹಾವಿಷ್ಣುನ ಅವನು ಸರಿ ಸಮಾನವಾಗಿ ಯುದ್ಧ ಮಾಡೋದಿಕ್ಕೆ. ಅವಾಗ ಶಿವ ಮತ್ತೆ ಅವನ ಜಟೆಯಿಂದ ಮಹಾಕಾಳಿನ ಸೃಷ್ಟಿ ಮಾಡ್ತಾನೆ. ಆ ಮಹಾಕಾಳಿ ಮತ್ತು ವೀರಭದ್ರ ಇಬ್ರು ಸೇರ್ಕೊಂಡು ಮಹಾವಿಷ್ಣು ಮೇಲೆ ಯುದ್ಧ ಮಾಡ್ತಾರೆ. ಮಹಾವಿಷ್ಣುನೇ ಸೋಲಿಸ್ತಾರೆ. ಅವಾಗ ವಿಷ್ಣುನೇ ಸೋಲಿಸಿ ದಕ್ಷ ಬ್ರಹ್ಮನ ಸಿರ ಕಡ್ದ್ಬಿಟ್ಟು ಅವಾಗ್ಲೇ ಕುರಿ ತಲೆ ಇಡೋದು. ಮತ್ತೆ ಅದು ಏನು ಇದೇನು ಯಾವ್ದು ಇದ ಪಾಪ ತಡಿಯೋ ವಿಡಿಯೋ ಮಾಡ್ಕೊಬೇಡ. ಇದು ಬಂದ್ಬಿಟ್ಟು ಬಟ್ಲು ಅಂದ್ರೆ ಹೊರಗಡೆ ಕೂರಿಸ್ತಾ ಇದ್ರು. ಎಲ್ಲ ಹೊರಗಡೆಯಿಂದ ಬಂದಂತವ್ರು ಕಾಲ್ ಇದ್ರಲ್ಲಿ ನೀರ್ ಹಾಕ್ತಾ ಇದ್ರು. ಕಾಲ್ ತೊಳ್ಕೊಂಡ್ಬಿಟ್ಟು ದೇವಸ್ಥಾನದೊಳಕ್ ಹೋಗ್ಬೇಕು ಅನ್ನೋ ಒಂದು ಪದ್ಧತಿ. ಈಗ ಯಾಕೆ ಇದನ್ನ ಇಲ್ಲಿಟ್ಟಿರೋದು? ಈಗ ಅದು ಜನಗಳಿಗೆ ಗೊತ್ತಿಲ್ಲ ಇದೇನು ಅಂತ, ಬಟ್ ನನಗೆ ಗೊತ್ತಷ್ಟೇ. ಇವೆಲ್ಲ ಬಡಪಾದ ಕಲ್ಲು ಅಂತ ಹೇಳ್ಬಿಟ್ಟು ಬಡಪಾದ ಕಲ್ಲಲ್ಲಿ ಕಟ್ಟಿ ಇದು ಮಾಡಿರೋದು. ಇದೆಲ್ಲ ಕೆತ್ತಿಬಿಟ್ಟು ಆತರ ಕಾಲ್ ತೊಳ್ಕೊಂಡು ಒಳಗಡೆ ಹೋಗೋದಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಹೊರಗಡೆ ಎಲ್ಲಿ ಏನೋ ಅವತ್ತಿನ ಕಾಲದಲ್ಲಿ ಎಲ್ಲ ಪದ್ಧತಿಗಳು ಇದ್ವು. ಆ ಪದ್ಧತಿಗಳು ಇಲ್ಲೂ ಒಂದು ಶಿಲಾಶಾಸನ ಇದೆ. ಇದು ಆಗಿನ ಕಾಲದ್ದೇನಾ? ಇದು ಆಗಿನ ಕಾಲದ್ದೇ. ಇದು ಆಗಿನ ಕಾಲದಂತ ಶಿಲಾಶಾಸನ ಆತ ಇದ್ರಲ್ಲೂ ಇದೆ ನೋಡಿ, ಸೂರ್ಯ ಮತ್ತು ಚಂದ್ರ. ಬಟ್ ಈ ಕಲ್ಲು ಯಾವ್ದು ಅಂದ್ರೆ ಇದು ಬಂದ್ಬಿಟ್ಟು ಬಡಪದ ಕಲ್ಲು ಅಲ್ಲ, ಮತ್ತೆ ಅಮೃತ ಶಿಲೆನೂ ಅಲ್ಲ. ಈ ಕಲ್ಲು ಒಂಥರ ಮಾಮೂಲಿ ಬಂಡೆ ಕಲ್ಲು ಬರುತ್ತಲ್ಲ, ಬಂಡೆ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಶಿಲಾಶಾಸನ ಇದು. ಇದ್ರಲ್ಲಿ ಬಂದ್ಬಿಟ್ಟು ಇಲ್ಲಿ ಅಶೋಕ ಚಕ್ರ ಇದೆ ನೋಡಿ. ಇದು ಬಂದ್ಬಿಟ್ಟು ಅವಾಗಿನ ಕಾಲದಲ್ಲಿ ಎಲ್ಲ ಪ್ರತಿಯೊಂದನ್ನು ತೋರ್ಸುತ್ತೆ. ಅಂದ್ರೆ ನಮ್ಮ ದೇಶದಲ್ಲಿ ಯಾವ ತರ ಏನ್ ನಡೀತಿತ್ತು, ಅವಾಗ ಮಹಾರಾಜರುಗಳು ಆಳ್ತಾ ಇದ್ರು. ಬೇರೆ ರಾಜ್ಯದಲ್ಲಿ ಹಿಂದೂಗಳನ್ನ ಯಾವ ರಾಜ ತುಂಬಾ ಪ್ರೀತಿಯಿಂದ ಕಾಡ್ತಾನೆ ಅದನ್ನು ಪ್ರತಿಯೊಂದನ್ನು ಶಾಸನದಲ್ಲಿ ಕೆಚ್ಚಿಡ್ತಾ ಇದ್ರು. ಮತ್ತೆ ಒಂದ್ ರಾಜ್ಯ ಅಂತಿದ್ರು, ರಾಜಧಾನಿನೇ ಬೇರೆ ಕಡೆ ಇರ್ತಾ ಇತ್ತು. ಇದು ಒಂದ್ ರಾಜ್ಯ ಆಗಿದ್ರು ಬಾಗೂರು ರಾಜಧಾನಿ ಆಗಿತ್ತು. ಈಗ ಹೆಂಗೆ ನಾವು ಬೆಂಗಳೂರು ಈ ತರ ಇದಕ್ಕೂ ಒಂದು ರಾಜಧಾನಿ ಬಾಗೂರು ಆಗಿತ್ತು. ನೀಲವತಿ ಪಟ್ಟಣದ ರಾಜಧಾನಿನೇ ಬಾಗೂರು. ಇದು ಬಂದ್ಬಿಟ್ಟು ರಾಜ್ಯ ಆಗಿತ್ತು. ಇದರ ರಾಜಧಾನಿನೇ ಬಾಗೂರು. ಇದು ಬಂದ್ಬಿಟ್ಟು ಇನ್ನ ನೀವು ದೇವಸ್ಥಾನದಲ್ಲಿ ಇದನ್ನೇನಂತಾರ ಗೊತ್ತಾ, ಮನುಷ್ಯನಲ್ಲಿ ಏನೇ ನೆಗೆಟಿವ್ ಥಾಟ್ಸ್ ಇದ್ರು ಎಲ್ಲೇ ಹೊರಗಡೆಯಿಂದ ಬರ್ತಾನ ಅವನು, ಅದನ್ನ ನುಂಗಾಕೋಸ್ಕರ ಇದನ್ನ ಇಡ್ತಾ ಇದ್ರು. ಇದಕ್ಕೆ ಒಂದ್ ಹೆಸರಿದೆ, ಬಟ್ ಅದ್ ನಾನ್ ಮರ್ತಿದೀನಿ. ಇದಕ್ಕೆ ಏನೇ ಅಂತಾರೆ. ಇದಕ್ಕೆ ಇವನು ಶಿವನ ಅಂಶದಿಂದಲೇ ಸೃಷ್ಟಿಯಾಗಿರ್ತಾನೆ. ಅದಕ್ಕೆ ಇವನಿಗೆ ಅಷ್ಟು ಹಸಿವಿರುತ್ತೆ ಅಂದ್ರೆ ಇಡೀ ಜಗತ್ತಲ್ಲಿ ತಿನ್ನೋಷ್ಟು. ಇದು ನೋಡೋದಕ್ಕೆ ನರಸಿಂಹನ ವಿಗ್ರಹ ತರ ಇದೆ ಇದು. ಬಟ್ ಇದು ಅವನ್ನ ಶಿವನೇ ಸೃಷ್ಟಿಸ್ತಾನೆ. ಯಾರಲ್ಲೇ ಕೆಟ್ಟ ಗುಣಗಳಿರ್ಲಿ, ಯಾರಲ್ಲಿ ಏನೇ ಕೆಟ್ಟ ಗುಣಗಳಿರ್ಲಿ, ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಮುಖನ ಇದನ್ನ ಮಾಡಿರ್ತಾರೆ ನೋಡ್ರಿ. ಈ ಮುಖನ ಮುಖ ಇರುತ್ತೆ. ಆ ಮುಖ ಅದಕ್ಕೆ ಏನಂತಾರ, ದೃಷ್ಟಿ ತೆಗಿಯೋ ತರ. ಎಲ್ಲ ಒಳಗಡೆ ಬಂದಾಗ ಇರ್ತಕ್ಕಂಥ ಕೆಟ್ಟ ಗುಣಗಳೆಲ್ಲ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ಇಡ್ತಾ ಇದ್ರು. ಇದ್ರ ಮುಖದಕ್ಕೆ ಅದೇನೋ ಅಂತಾರೆ, ಬಟ್ ಅದ್ರ ಮರ್ತಿದೀನಿ ಅಂತಿಲ್ಲ. ಅಂದ್ರೆ ಕಾಲ ಹೋಗ್ತಾ ಉರುಳ್ತಾ ಅಂದ್ರೆ ಇದು ಎಷ್ಟೋ ವರ್ಷ ತುಂಬಾ ಹಳೇ ಇದರಿಂದ ಬಂದಿರ್ತಕ್ಕಂಥ ಬಸವಣ್ಣ. ಅಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೂ ವಿಘ್ನೇಶ್ವರ ಇದ್ದ ಗಣಪತಿ. ಅಂದ್ರೆ ಯಾವ್ದೇ ಒಂದು ಪೂಜೆ ಮಾಡ್ಬೇಕಾದ್ರು ಗಣೇಶನ ಫಸ್ಟ್ ಪೂಜೆ ಮಾಡಿ ವಿಘ್ನ ವಿನಾಯಕನ, ಆಮೇಲೆ ಯಾವ್ದೇ ದೇವರು ಸಾಕ್ಷಾತ್ ಶಿವನ್ನ ಪೂಜಬೇಕಾದ್ರೂ ನಾವ್ ವಿಘ್ನೇಶ್ವರನ ಪೂಜೆ ಮಾಡಿ ನಾವು ಶಿವನ್ನೇ ಆಗ್ಲಿ ಯಾವ್ದೇ ದೇವ್ರನ್ನೇ ಆಗ್ಲಿ ಫಸ್ಟ್ ವಿಘ್ನ ವಿನಾಯಕ ಪರಮ ಶಿವನೇ ಹೇಳಿದಾನೆ. ಆತರ ಯಾವ್ದೇ ಇಲ್ಲಿ ಬಸವಣ್ಣ ಗುಡಿಲಿ ಬಂದ್ಬಿಟ್ಟು ಇದು ವಿಘ್ನೇಶ್ವರ ಪೂಜೆ, ಆಮೇಲೆ ಬಸವಣ್ಣ. ಅಂದ್ರೆ ಬಸವಣ್ಣನ ಪೂಜೆ ಅಂತಂದ್ರೆ ಬಸವಣ್ಣ ತುಂಬಾ ಶಕ್ತಿಶಾಲಿ ಆದಂತವನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಶಿವನ ಮುಂದೆ ಯಾವಾಗ್ಲೂ ಇರ್ತಾ ಇದ್ದ ಬಸವಣ್ಣ, ಶಿವನ ಮುಂದೆ ಇರ್ತಕ್ಕಂಥ ನಂದಿ ಮತ್ತು ಮೃಂಗಿ ಇವನು ಬಂದ್ಬಿಟ್ಟು ಬಸವಣ್ಣ ಅಂತ ಹೇಳ್ಬಿಟ್ಟು. ಇದೇ ನಾನು ಹೇಳಿದ್ನಲ್ಲ ಅವಾಗ್ಲೇ ವೀರಭದ್ರೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು, ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಅಂದ್ರೆ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲ, ವಿಗ್ರಹ. ದೇವಸ್ಥಾನ ಸಪರೇಟ್ ಆಗಿದೆಯಾ? ಇದು ದೇವಸ್ಥಾನಗಳು ಇದೆ, ಬಟ್ ಅವಾಗೆಲ್ಲ ಈ ದೇವಸ್ಥಾನಗಳೇ ಇದ್ವು. ಇವು ಕಾಲ ಕಳಿತಾ ಏನ್ ಮಾಡಿದ್ರು ಅಂದ್ರೆ ಇವನ್ನ ಮುಂದೆ ಹೊರಗಡೆ ಇಡೋದಕ್ಕೆ, ಅಂದ್ರೆ ದೇವಸ್ಥಾನಗಳಿಗೆ ಸ್ವಲ್ಪ ಅಳಿವಾಯ್ತು. ವಿಗ್ರಹಗಳನ್ನೆಲ್ಲ ಅವಾಗ ನಾಶ ಮಾಡ್ಕೊಂಡ್ ಬಂದ್ರು ನೋಡಿ. ಅವಾಗ ಏನಾಯ್ತು ಅಂದ್ರೆ ಇವರಲ್ಲಿ ಇದ್ದಾಗ ಚಿಕ್ಕದಾಗ್ಲಿ ಬೇಲೂರಲ್ಲಿ ಕಟ್ಟಿಲ್ವಾ ಆತರ ಇಲ್ಲಿ ಗುಡಿಗಳು ಇದ್ವು. ಇವಕ್ಕೆಲ್ಲ ಕೆಲವೊಂದು ಸಣ್ಣ ದೇವ ಗುಡಿಗಳು ಕಟ್ಟಿದಾರಲ್ಲ ಆತರ ಇದಕ್ಕೂ ಗುಡಿ ಇತ್ತು. ಇದು ಕಾಲಾನುಕಾಲಕ್ಕೆ ಎಲ್ಲ ಗುಡಿಗಳೆಲ್ಲ ನಶಿಸಿ ಹೋಗಿಬಿಟ್ಟು ಇವೆಲ್ಲ ಇದಾಗ್ಬಿಟ್ಟು ಇವೆಲ್ಲ ಸಪರೇಟ್ ಆಗಿ ಇವೆಲ್ಲ ಮಾಡ್ಕೊಂಡಿರೋದು. ಆಮೇಲೆ ಇಲ್ಲಿ ಗುಡಿ ಇಲ್ದಂಗ ಆಯ್ತು. ಇದು ವೀರಭದ್ರ ಸ್ವಾಮಿ ನೋಡಿ, ಇದು ಮುಖ ಎಲ್ಲ ಫುಲ್ ಇದೆಲ್ಲ ಇದಾಗಿದೆ, ಮುಖ ಆಗಿದೆ.
ಅಂದ್ರೆ ಕತ್ತಿ ಎಲ್ಲ ಚೆನ್ನಾಗಿದೆ, ಇದು ಕತ್ತಿನೂ ಇದೆಲ್ಲ ಇದಾಗಿದೆ. ಮುಖ ಆಗಿದೆ. ಖಡ್ಗ ಇದು ವೀರಭದ್ರೇಶ್ವರನ ಖಡ್ಗ ಇದು ಎಲ್ಲ ಇದಾಗಿದೆ. ಇದು ವೀರಭದ್ರೇಶ್ವರ ಸ್ವಾಮಿ. ಇದು ಮಹಾಕಾಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿಲ್ಲ ಇದು ಯಾವ ದೇವರು ಅಂತ. ಇದೇ ಮಹಾಕಾಳಿ. ಕಾಳಿಯ ಉದ್ದೇಶ ಏನ್ ಗೊತ್ತಾ? ಸಂಹಾರ ಮಾಡದೆ ಅವಳು ಕಾಳಿ. ಅಂದ್ರೆ ವೀರಭದ್ರೇಶ್ವರನ ಕೈಯಲ್ಲಿ ಆಗಲ್ಲ, ಮಹಾವಿಷ್ಣುವಿನ ಜೊತೆ ಸರಿ ಸಮಾನವಾಗಿ ಹೋರಾಡೋದಿಕ್ಕೆ. ಅವನು ದೊಡ್ಡವನಲ್ಲ, ಹಾಗಾಗ್ಬಿಟ್ಟು ಅವಾಗ ಅವನು ಶಿವ ಏನ್ ಮಾಡ್ತಾನೆ, ಮಹಾಕಾಳಿನ ಸೃಷ್ಟಿ ಮಾಡ್ತಾನೆ. ಮಹಾಕಾಳಿನ ಸೃಷ್ಟಿ ಮಾಡಿದಾಗ ಅವಾಗ ಇಬ್ರು ಸೇರ್ಬಿಟ್ಟು ಮಹಾವಿಷ್ಣುವಿನ ಕೆಲವೊಂದು ತುಂಬಾ ಶಕ್ತಿಶಾಲಿ ಆದಂತ ಆಯುಧಗಳು ಇರ್ತವೆ. ಆ ಆಯುಧಗಳನ್ನ ವೀರಭದ್ರ ಸ್ವಾಮಿ ಆಯುಧಗಳ ಕೈಯಲ್ಲಿ ಆಗಿರಲ್ಲ. ಅದು ಇಬ್ರು ಸೇರ್ಬಿಟ್ಟು ಮಹಾವಿಷ್ಣುವಿನ ಆಯುಧಗಳನ್ನೇ ಸೋಲಿಸ್ತಾರೆ. ಅವಾಗಲೇ ಮತ್ತೆ ಸೋಲಿಸ್ಬಿಟ್ಟು ದಕ್ಷ ಬ್ರಹ್ಮನ ತಲೆ ಕಡಿಯೋದು. ಇಬ್ರು ಒಂದು ಅವಾಗ ವೀರಭದ್ರೇಶ್ವರ ಸ್ವಾಮಿ ಹೋಗ್ಬಿಟ್ಟು ದಕ್ಷ ಬ್ರಹ್ಮನ ಶಿರನ ಕಡ್ದು ಆಮೇಲೆ ಅವನಿಗೆ ಇದನ್ನ ಮಾಡೋದು. ಆ ಶಿವನ ಒಂದು ಸತಿಯ ಒಂದು ಇದರಿಂದ ವಿರಹ ವೇದನೆಯಿಂದ ಶಿವ ಆತರ ಇದನ್ನ ಮಾಡಿಬಿಟ್ಟು ಅವಾಗ ಸೃಷ್ಟಿ ಆಗದೆ ಮತ್ತೆ ಮಹಾಕಾಳಿ ಮತ್ತು ವೀರಭದ್ರ ಸ್ವಾಮಿ ದೇವರು. ಈ ವಿಗ್ರಹ ಯಾವ್ದಂತ ಹೇಳಿ ನೋಡೋದು. ಇದು ಬುದ್ಧನ ವಿಗ್ರಹ ತರ ಕಾಣಿಸ್ತಿದೆ. ಬುದ್ಧನ ವಿಗ್ರಹ ತರ ಕಾಣಿಸ್ತಾ ಇದೆ. ಬುದ್ಧನ ವಿಗ್ರಹ ಅಂದ್ರೆ ನಮ್ಮ ಹಿಂದೂಗಳು ದೇವಸ್ಥಾನದಲ್ಲಿ ಬುದ್ಧನನ್ನು ಆರಾಧನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಈ ವಿಗ್ರಹದ ಕುರು ಕೊಡುತ್ತೆ. ಅಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬುದ್ಧ ಅಂದ್ರೆ ಬೌದ್ಧ ಧರ್ಮನೇ ಬೇರೆ, ಹಿಂದೂ ಧರ್ಮನೇ ಬೇರೆ. ಹಿಂದೂ ಧರ್ಮನು ಸಹಿತ ಬೌದ್ಧ ಧರ್ಮಕ್ಕೆ ಹೊಂದಿಕೊಳ್ಳುತ್ತೆ. ಅಂದ್ರೆ ಅದರ ಆಚರಣೆಗಳು ಅದರಲ್ಲಿ ಇರ್ತಕ್ಕಂಥ ಇದಕ್ಕೂ ಒಂದೇ ಅನ್ನೋದಕ್ಕೆ ಇದು ಬೌದ್ಧ ಧರ್ಮದ ಒಂದು ಕುರುಹು. ಆಮೇಲೆ ಇಲ್ಲಿ ಇದ್ರ ಈ ಸಿಂಬಲ್ ಅರ್ಥ ಏನ್ ಹೇಳಿ ನೋಡೋಣ. ಇದೇನ್ ಹೇಳು? ಇದು ಕ್ಲಿಯರ್ ಇಲ್ಲ, ಕಾಣಿಸ್ತಿಲ್ಲ. ಬಾತುಕೋಳಿ ತರ ಕಾಣಿಸ್ತಿದೆ ಸ್ವಲ್ಪ. ಏನಿರ್ಬೋದು ಇದು? ಇದು ಬಾತುಕೋಳಿ ಅಲ್ಲ, ಇದೇನ್ ಹೇಳ್ರಿ ನೋಡೋಣ. ಇದು ಒಂದು ಲಾಂಛನ. ಇದು ಇದು ಒಂದು ಲಾಂಛನ. ಇದನ್ನ ಅವತ್ತಿನ ಕಾಲದಲ್ಲಿ ಈ ಲಾಂಛನನು ಸಹಿತ ಹಾಕ್ಸಿದ್ದಾರೆ ನೋಡಿ. ಲಾಂಛನ ಮತ್ತು ಬೌದ್ಧ ಧರ್ಮಕ್ಕೂ ಸಂಬಂಧ ಪಡ್ತೀವಿ ಅನ್ನೋ ಉದ್ದೇಶದಿಂದ ಅವತ್ತಿನ ಕಾಲದಲ್ಲಿ ದೇವಸ್ಥಾನ ಕಟ್ಟಿಸ್ತಕ್ಕಂಥವ್ರು ಕೆಲವ್ರು ಹೇಳ್ತಾರೆ ಇವನ್ನೆಲ್ಲ ಅಚ್ಚರಕ್ಕಿ ಅನ್ನ ಮಾಡತ್ತಿಗೆ, ಸೇರಕ್ಕಿ ಅನ್ನ ಮಾಡತ್ತಿಗೆ ಕಟ್ಟಿದ್ದಾರೆ ದೇವಸ್ಥಾನಗಳನ್ನ ಅಂತ ಹೇಳಿ. ತುಂಬಾ ಸೂಕ್ಷ್ಮವಾಗಿದೆ ನೋಡಿ. ಈ ಕಡೆಯಿಂದ ಈ ಬೆರಳು ಕೂಡ ಆಚೆ ಬರುತ್ತೆ. ಹೌದು, ಬೆರಳೆಲ್ಲ ಹೋಗುತ್ತೆ. ಇಲ್ಲೆಲ್ಲ ಇದಿತ್ತು, ಇವಾಗೆಲ್ಲ ಇವೆಲ್ಲ ಕಟ್ಟಾಗಿದಾವೆ. ಬಟ್ ಇಲ್ಲಿ ನೋಡ್ಬೋದು ತುಂಬಾ ಸೆನ್ಸಿಟಿವ್ ಇದೆ. ಹೌದು, ಬೆರಳ ಈ ಕಡೆಯಿಂದ ಆ ಕಡೆ ಖರ್ಚಿಪ್ಪಾದ್ರೂ ಹಾಕಬಹುದು. ಅಷ್ಟು ಸೂಕ್ಷ್ಮವಾಗಿ ಕಲ್ಲನ್ನ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಕೆತ್ತನೆ ಮಾಡಿರ್ತಕ್ಕಂಥವ್ರು ತುಂಬಾ ಇದರಲ್ಲಿ ಪ್ರತಿಯೊಂದನ್ನು ಕೆತ್ತನೆ ಮಾಡಿದ್ದಾರೆ. ಒಂದೊಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಬಂದ್ಬಿಟ್ಟು ಈ ಕಡೆನೂ ಅಷ್ಟೇನೆ. ಇವರೆಲ್ಲ ನಾಟ್ಯ ಮಾಡ್ತಕ್ಕಂಥವ್ರು ಕಾಣುತ್ತೆ ನೋಡ್ರಿ. ಇದೇನಂತ ಹೇಳ್ಬಿಟ್ಟು ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡ್ರಿ. ದೇವ್ರನ್ನ ಕಾಣ್ತಾನೆ ಅಂತ ಹೇಳ್ಬಿಟ್ಟು ಅವನೊಳಗೆ ಅವ್ನ ದೇವ್ರು ಕಾಣ್ಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ 6 ದ್ವಾರಗಳನ್ನ ದಾಟಿ ಮೇಲೆ ಹೋಗ್ಬೇಕು ಅನ್ನೋ ಉದ್ದೇಶ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲ, ಇದು ಆಂಜನೇಯ ಸ್ವಾಮಿ. ಇದು ಇವರು ಹೊಸದಾಗಿ ಮಾಡಿಸಿದಾರೆ. ಇವಾಗ ಮೊದ್ಲು ಇದು ಹಳೇದಾಗಿತ್ತು. ಅವಾಗೆಲ್ಲ ಈ ತಾಮ್ರದಿತ್ತು. ಇವಾಗ ಇದು ಬೆಳ್ಳಿದೆಲ್ಲ ಮಾಡಿಸಿದಾರೆ ಇವರು. ಬೆಳ್ಳಿದು ಗ್ರಾಮಸ್ಥರು. ಈ ಆಂಜನೇಯ ಸ್ವಾಮಿ ತುಂಬಾ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ದೇವೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅಯ್ಯೋ, ಭಯಂಕರ ಪವರ್ಫುಲ್. ಯಾಕೆ ಅಂದ್ರೆ ನೀನು ಯಾವುದೇ ಒಂದು ನಮ್ ಗ್ರಾಮದಲ್ಲಿ ಯಾರಿಗೇನೇ ಒಂದು ಇದಾಗ್ಲಿ, ಈ ದುಷ್ಟ ಶಕ್ತಿಗಳ ಕಾಟ, ದೆವ್ವ, ಪಿಚಾಚಿ, ಪೀಡೆ, ಆಮೇಲೆ ಏನಾದ್ರು ಈ ತರ ಆಗಿರೋದಾಗಿರ್ಲಿ, ಈ ದೇವರಿಗೆ ಕೈ ಮುಗಿದ್ರೆ ಸಾಕು. ಆಮೇಲೆ ನೀನ್ ಮನಸ್ಸಲ್ಲೇ ಅಂದ್ಕೊಂಡು ನಿನ್ ಮನೇಲೆ ಇದ್ರು ಹಿಂಗೆ ಇಷ್ಟು ಶನಿವಾರ ನಿನ್ ದೇವಸ್ಥಾನಕ್ಕೆ ಬರ್ತೀನಪ್ಪ, ನೀನ್ ಇದು ಮಾಡ್ತೀನಿ ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಎಷ್ಟೇ ದುಷ್ಟ ಶಕ್ತಿಗಳು ನಾಶವಾಗಿ ಅವನಿಗೆ ಒಳ್ಳೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಮತ್ತೆ ತುಂಬಾ ಪವರ್ಫುಲ್ ಆಂಜನೇಯ ಸ್ವಾಮಿ ಅಂದ್ರೆ ಎಲ್ಲಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗಿಂತ ನೀರ್ಗುಂದಲ್ಲಿ ಇರ್ತಕ್ಕಂಥ ಅರಮನೆ ಆಂಜನೇಯ ಸ್ವಾಮಿ ತುಂಬಾ ಪವರ್ಫುಲ್ ದೇವರು. ಯಾಕೆ ಅಂದ್ರೆ ನೀನು ತುಂಬಾ ಕಡೆ ನೋಡಿರ್ತೀಯ, ಅಷ್ಟು ಎತ್ತರವಾದ ವಿಗ್ರಹ ಎಲ್ಲೂ ಇರಲ್ಲ ಅರಮನೆ ಆಂಜನೇಯ ಕರ್ನಾಟಕದಲ್ಲಿ. ಕೆಲವೊಂದು ಕಡಿಮೆ ಅಷ್ಟೇ ಇರುತ್ತೆ, ಎಲ್ಲೋ ಸ್ವಲ್ಪ ಅಷ್ಟೇ, ಎಲ್ಲಾ ಕಡೆನೂ ಇರಲ್ಲ. 1-2 ಇರೋದು ಅಷ್ಟೇ. ನಮ್ಮೂರಲ್ಲೇ 2 ಹೈಟ್ ಇರೋದು. ಇನ್ನು ಅಕ್ಕಪಕ್ಕ ದೂರಲ್ಲಿ ಎಲ್ಲೇ ನೋಡ್ಕೊಂಬ, ಅದ್ ಹೆಚ್ಚು ಕಮ್ಮಿ 12 ಅಡಿ ಹೈಟ್ ಇದೆ ಅನ್ಸುತ್ತೆ. ಇಲ್ಲೂ ಅಷ್ಟೇ, ಇದು ಅಷ್ಟೇ ಹೈಟ್ ಇದೆ. ನಿನ್ ಮತ್ತೆ ಯಾವ್ದೇ ಊರಲ್ಲಿ ಹೋಗು 5 ಅಡಿ ಮೇಲೆ ಆಂಜನೇಯ ಸ್ವಾಮಿ ಇರಲ್ಲ.
ಅಷ್ಟು ದೊಡ್ಡ ಆಂಜನೇಯ ಸ್ವಾಮಿ ಇರೋದೇ ನಮ್ಮೂರಲ್ಲಿ. ಅಂದ್ರೆ ರಾಜರು ಆಳಿರ್ತಕ್ಕಂತ ಊರು. ರಾಜ ಬಂದ್ಬಿಟ್ಟು ಅರಮನೆ ಇತ್ತಲ್ಲ, ರಾಜ ಬಂದ್ಬಿಟ್ಟು ಅವನು ಫಸ್ಟ್ ಬೆಳಿಗ್ಗೆ ಎದ್ಬಿಟ್ಟು ಹನುಮಂತ ದರ್ಶನ ಮಾಡ್ಬೇಕು. ಆ ಉದ್ದೇಶಕ್ಕೆ ಆಂಜನೇಯ ಸ್ವಾಮಿ ಬಾಗಿಲು ಈ ಕಡೆಗೆ ಇರೋದು. ದರ್ಶನ ಮಾಡಿದಾಗ ಹನುಮಂತನ ದರ್ಶನ ಮಾಡ್ಬೇಕು ಅಂತ ಹೇಳಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂದ್ರೆ ಯಾವುದೇ ಒಂದು ದೇವಸ್ಥಾನಗಳು ಪೂರ್ವಕ್ಕೆ ಬಾಗಿಲಿಗಿರೋದು. ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಕೆಲವೊಂದು ಇರ್ತವೆ, ಬಟ್ ಈ ಕಡೆಗೂ ಇದೆ ಬಾಗಿಲು. ಬಟ್ ಆದ್ರೂ ಅದೇ ರಾಜ ಎದ್ಬಿಟ್ಟು ಫಸ್ಟ್ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೇಕು ಅನ್ನೋ ಉದ್ದೇಶವಾಗಿತ್ತು. ಯಾವುದೇ ಯುದ್ಧಕ್ಕೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಅವ್ನ ಯುದ್ಧಕ್ಕೆ ಹೋದ್ರೆ ಅವನಿಗೆ ಗೆಲುವು ಅಂತ ಹೇಳ್ಬಿಟ್ಟು ಈ ಪರಮಾತ್ಮನ ಇದನ್ ಮಾಡ್ತಾ ಇದ್ವಿ. ಹೇಳಲ್ಲ ಇವೆರಡು ಏನು ಅಂತ ಹೇಳ್ಬೇಕು. ಹೇಳ್ರಿ ನೋಡೋಣ, ಟೈಮ್ ಕೊಡ್ತೀನಿ. ತುಂಬಾ ಹುಡುಗರಿದ್ದೀರಾ, ಎಲ್ಲಾರು ಸೇರಿ ಇದನ್ನ ಹೇಳ್ರಿ. ಇದು ನಾಗಕನ್ನಿಕೆಯರು ಅಲ್ಲ, ಆದ್ರೆ ಇಲ್ಲಿ ನಾಗ ರೂಪದಲ್ಲಿ ಇದೆಯಲ್ಲ, ಸರ್ಪ ಇದೆ. ಅದೇ ಉಜ್ಜಿರೆ ಹೊರಕ್ ಬರ್ತಾರಲ್ಲ ಅವ್ರ ಜೀನಿ ಚೀನಿ ಎಲ್ಲ ಕಣ. ಹೇಳ್ರಿ ನೋಡ ನೀವು. ಅವಾಗಿನ ಕಾಲದಲ್ಲಿ ವಾಸುಕಿ ಅಂತ ಹೇಳ್ಬಿಟ್ಟು ಒಂದು ಕುಟುಂಬ ಇರುತ್ತೆ. ಇವರಿಬ್ರು ಗಂಡ ಮತ್ತು ಹೆಂಡತಿ. ನಾಗ ಸಂತತಿಯ ಇವರೇ ಮೊದಲನೇ ನಾಗ ಸಂತತಿಯ ಮೂಲ ಪುರುಷರು ಅಂತಾರೆ ಇವ್ರನ್ನ. ನಾಗ ಸಂತತಿಯ ಮೂಲ ಪುರುಷರೇ ಇವರು ವಾಸಕಿ ಮತ್ತು ಇವ್ರ ಹೆಸರು ಏನ ಇದೆ ನನಗೆ ಗೊತ್ತಿಲ್ಲ. ಬಟ್ ಇವರಿಬ್ರೇ ಮೂಲ ಪುರುಷರು, ಇವರೇ ಅವರು ವಾಸಕಿ ಮತ್ತು ಶಿವನ ಕೊರಳಲ್ಲಿರ್ತಕ್ಕಂಥ ವಾಸಕಿ ಅವರ ಇದು. ಈ ದೇವಸ್ಥಾನದಲ್ಲಿ ಶಿವನಿಗೆ ಏನ್ ಸಂಬಂಧ ಪಡ್ತಾವೋ ಎಲ್ಲಾ ವಿಗ್ರಹಗಳನ್ನು ಕಟ್ಟಿದ್ದಾರೆ, ಕೆತ್ತನೆ ಮಾಡಿದ್ದಾರೆ.